ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿವರ್ತನೆ ನೀಡುವ ಮೂಲಕ ನಿಮ್ಮ ಉದ್ದೇಶಕ್ಕೆ ಒಂದು ಪರಿಪೂರ್ಣವಾದ ಬೆಲೆ ಸಿಗುವ ಸಮಯ ಎದುರಾಗ್ತಾ ಇದೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿಮಗೆ ಸಹಾಯ ಮಾಡುತ್ತೆ. ಇದು ನಿಮ್ಮ ಭವಿಷ್ಯವಾಣಿ ಅನ್ನೋದಕ್ಕಿಂತ ಭವಿಷ್ಯವನ್ನು ಹೇಗೆ ನೀವು ಸುಂದರವಾಗಿ ರೂಪಿಸ್ಕೊಳ್ಬೇಕು ಅನ್ನುವ ಒಂದು ಮಾರ್ಗದರ್ಶನವಾಗಿರುತ್ತೆ. ನೀವು ನಂಬಿದ ಗುರುವಿನಿಂದ, ನೀವು ನಂಬಿದ ದೈವಶಕ್ತಿಯ ಕಡೆಯಿಂದ. ಹಾಗಾದರೆ ನೀವು ಕೂಡ ಈ ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ಮನದಲ್ಲಿ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಯನ್ನು ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ ಅವರ ಮೂಲಕವೇ ನಿಮಗೆ ಈ ಒಂದು ವಿಚಾರದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ. ಹಾಗೆ ಎಂದಿನಂತೆ ಈಗಿನ ಪ್ರಸ್ತುತ ಎನರ್ಜಿಗೆ ನೀವು ಇಲ್ಲಿ ನೋಡೋದಾದರೆ, ನೀವು ಹೊರಗಡೆ ಸಾಧಾರಣ ಕಾಣಿಸ್ತಾ ಇದ್ದರೂ ಒಳಗಿನಿಂದ ಬಹಳ ಬಲಶಾಲಿ, ಧೈರ್ಯಶಾಲಿ, ಆತ್ಮವಿಶ್ವಾಸಿಯಾಗಿದ್ದೀರಾ. ಯಾವುದೇ ಒಂದು ಬದಲಾವಣೆ ಕಾಣ್ತಾ ಇಲ್ಲ. ಯಾವುದೇ ರೀತಿ ಒಂದು ದೊಡ್ಡ ಬದಲಾವಣೆ ಕಾಣಿಸ್ತೇ ಇರ್ಬೋದು, ಯಾವುದೇ ಹೆಸರಾಗಿರ್ಬೋದು, ತೋರಿಸಿಕೊಳ್ಳುವ ಒಂದು ವಿಚಾರ ನಿಮ್ಮ ಜೀವನದಲ್ಲಿ ನಡೀದೇ ಇರ್ಬೋದು. ಬದಲಾವಣೆಯ ರೀತಿ ನಿಮಗೆ ಅದು ಸಿಗ್ತಾನೂ ಇಲ್ಲದೆ ಇರ್ಬೋದು. ಈ ರೀತಿ ಅನುಭವ ನಿಮಗಿದ್ರೂ ಕೂಡ ನೀವು ಸಾಧಾರಣ ಅಂತ ಹೇಳಿ ಇಲ್ಲಿ ಅನಿಸ್ಕೊಳ್ತಾ ಇಲ್ಲ. ಅಂದರೆ ಎಂಥ ಶಕ್ತಿಯನ್ನು ಹೊಂದಿದ್ದೀರಾ ಅಂದರೆ, ನೀವು ಇಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಜೀವನದ ಏರಿಳಿತ, ಕಷ್ಟ, ದುಃಖ ಕಾಣ್ತಾ ಇದ್ದೀರಾ. ಅಳ್ತಾನೂ ಇದ್ದೀರಾ, ಸೋಲಿನ ಅನುಭವ ಕೂಡ ಹೊಂದಿದ್ದೀರಾ. ಆದರೂ ಕೂಡ ಆಶ್ಚರ್ಯಪಡುವ ವಿಚಾರ ಏನಂದರೆ, ಕೆಲವರು ಇಂಥ ಒಂದು ಪರಿಸ್ಥಿತಿ ಎದುರಾದ ತಕ್ಷಣವೇ ಆ ಪರಿಸ್ಥಿತಿಯನ್ನು, ಆ ಒಂದು ವಿಚಾರವನ್ನು ಸುಧಾರಿಸಲು ಹೆದರ್ತಾರೆ, ಕೂಗ್ತಾರೆ, ಸೋಲೊಪ್ಕೊಂಡ್ಬಿಡ್ತಾರೆ. ಆದರೆ ಈ ಜಾಗದಲ್ಲಿ ನೀವು ನಿಂತರೂ ಕೂಡ ಸೋಲು ಒಪ್ಕೊಳ್ತಾ ಇಲ್ಲ. ಅದು ನಿಮ್ಮ ಕುಟುಂಬದಲ್ಲೇ ನಿಮಗೆ ತುಂಬ ತೊಂದರೆ ಕೊಡೋರು ಇದ್ದಾರೆ. ಅದು ನಿಮ್ಮದೇ ಆದ ಒಂದು ಅನಿವಾರ್ಯವಾದ ಸಂಬಂಧ, ಅಂದರೆ ಅತ್ತೆ ಆಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ಒಂದು ಸಂಬಂಧಗಳಾಗಿರ್ಬೋದು. ಅದರಿಂದ ನಿಮಗೆ ನೋವು ಸಿಗ್ತಾ ಇದೆ. ಆದರೂ ಕೂಡ ನೀವು ಕೂಗ್ತಾ ಇಲ್ಲ. ಸಂಭಾಳಿಸೋಣ ಅನ್ನೋ ರೀತಿಲಿ ಮುಂದುವರಿತಾ ಇದ್ದೀರಾ. ನಿಮ್ಮ ಜಾಗದಲ್ಲಿ ಇನ್ನೊಬ್ರು ಇದ್ದರೆ ಖಂಡಿತ ಹೆದರಿ ಇಲ್ಲ ಅದನ್ನು ಸಂಭಾಳಿಸೋಕ್ಕಾಗಲ್ಲ ಅನ್ನೋ ರೀತಿಲಿ ಸೋಲೊಪ್ಕೊಂಡ್ಬಿಡ್ತಿದ್ರು. ಆದರೆ ನಿಮ್ಮಲ್ಲಿ ಆ ರೀತಿಯ ವ್ಯಕ್ತಿತ್ವ ಕಾಣಿಸ್ತಾ ಇಲ್ಲ. ನಿಮ್ಮ ಆತ್ಮ ಒಂದು ಭಿನ್ನವಾದ ರೂಪ ಪಡೆದುಕೊಳ್ತಾ ಇದೆ. ಹೇಗೆಂದರೆ ದುಃಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ನೋವಾಗಿರ್ಬೋದು, ಒಂದು ಮೋಸನೇ ಅನುಭವಿಸ್ತಾ ಇದ್ರು ಕೂಡ ನೀವು ಕೂಗ್ತಾ ಇಲ್ಲ. ಈಗ ಯಾಕಂದರೆ ನಿಮ್ಮ ಜೀವನದ ಆಧ್ಯಾತ್ಮಿಕ ಜರ್ನಿಯ ರಹಸ್ಯ ಇಲ್ಲಿಂದಲೇ ಶುರುವಾಗಿದೆ. ನೀವು ನಂಬಿದ ಗುರುವಾಗಿರ್ಬೋದು, ದೈವಶಕ್ತಿ ಆಗಿರ್ಬೋದು, ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು, ಇಲ್ಲಿ ನಿಮಗೆ ಒಂದು ಬಹುದೊಡ್ಡ ತಿರುವನ್ನು ನೀಡ್ತಾ ಇದೆ. ಹಾಗೆ ನೀವು ನಂಬಿದ ಗುರುವು ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಂತನ ಕೃಪೆ ನಿಮ್ಮ ಮೇಲೆ, ಅಂದರೆ ಕೃಪೆ ಗರ್ಜಿಸ್ತಾ ಬರ್ತಾ ಇಲ್ಲ, ನಿಧಾನವಾಗಿ ಪರಿವರ್ತನೆಯ ಮೂಲಕ ನಿಮ್ಮಲ್ಲಿ ಬದಲಾವಣೆ ತರುವ ಮೂಲಕ ಬರ್ತಾ ಇದೆ. ಕೆಲವು ಬಾರಿ ಭೌತಿಕವಾಗಿ ನಿಮ್ಮ ಜೀವನದಲ್ಲಿ ಕೆಲವು ಜವಾಬ್ದಾರಿ, ಕೆಲಸ, ಸಂಬಂಧಗಳು, ಹಾಗೆ ಕೆಲವೊಂದಿಷ್ಟು ಏರಿಳಿತವನ್ನು ನೀವು ಕಾಣ್ತಾ ಇದ್ದರೂ ಕೂಡ ಇಂತಹ ಹೋರಾಟ ಇರುತ್ತೆ. ಆದರೆ ಅದರ ಮಧ್ಯೆಯೇ ಒಂದು ಸೂಕ್ಷ್ಮವಾದ ಕ್ರಾಂತಿ ನಿಮ್ಮೊಳಗೆ ಶುರುವಾಗಿದೆ. ಅದರ ಮೊದಲ ಸಂಕೇತ ನಿಮ್ಮ ಜೀವನದಲ್ಲಿ ನೀವು ಪ್ರತಿಕ್ರಿಯೆಯಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಅದರ ಮೊದಲ ಸಂಕೇತ ಹೇಗಿದೆ ಅಂದರೆ, ಈಗ ನಿಮ್ಮ ಪ್ರತಿಕ್ರಿಯೆಯಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಮೊದಲೆಲ್ಲ ನೀವು ಸಣ್ಣ ಸಣ್ಣ ಮಾತುಗಳಿಗೂ ಕೂಡ ತಲೆ ಕೆಡಿಸ್ಕೊಂಡು ಅಳ್ತಿದ್ರಿ, ಚಿಂತೆ ಮಾಡ್ತಿದ್ರಿ, ಹೆದರ್ತಿದ್ರಿ. ಆದರೆ ಈಗ ನಿಮಗೆ ಆ ಮಾತುಗಳು ಅಷ್ಟೊಂದು ನೋವು ಕೊಡ್ತಾ ಇಲ್ಲ, ಹಾಗೆ ನಿಮ್ಮನ್ನು ನೋಯಿಸ್ತಾನೂ ಇಲ್ಲ. ಮೊದಲು ನೀವು ಸಿಟ್ಟಿನಲ್ಲಿ ಶೀಘ್ರವಾಗಿ ಉತ್ತರವನ್ನು ಕೊಟ್ಬಿಡ್ತಿದ್ರಿ ಎದುರಿಗಿದ್ದವರಿಗೆ. ಆದರೆ ಈಗ ನಿಧಾನವಾಗಿ ನೋಡ್ತಾ ಇದ್ದೀರಾ, ಅರ್ಥಕೊಳ್ತಾ ಇದ್ದೀರಾ ಅಲ್ಲಿ ಏನು ನಡೀತಾ ಇದೆ, ನೋಡ್ತಾ ಇದ್ದೀರಾ, ಅರ್ಥಕೊಳ್ತಾ ಇದ್ದೀರಾ ಆ ಪರಿಸ್ಥಿತಿ ಏನು, ಯಾವ ರೀತಿ ಸಂಭಾಳಿಸ್ಬೇಕು ಅನ್ನೋ ರೀತಿಲಿ ನೀವೀಗ ಆಳವಾದ ಒಂದು ಚರ್ಚೆ ತಕ್ಷಣವೇ ಮನದಲ್ಲಿ ಶೀಘ್ರವಾಗಿ ನಿಧಾನವಾಗಿ ಮಾಡ್ತಾ ಇದ್ದೀರಾ. ತಕ್ಷಣ ಉತ್ತರ ಕೊಡ್ತಾ ಇಲ್ಲ. ಮೊದಲೆಲ್ಲ ಪ್ರತಿ ತಪ್ಪಿಗೂ ಕೂಡ ನಾನೇ ಕಾರಣ ಅನ್ನುವ ರೀತಿ ದೋಷದಲ್ಲಿ ನಿಮ್ಮನ್ನು ನೋಡ್ಕೊಳ್ತಾ ಇದ್ರಿ. ಆದರೆ ನಿಮ್ಮನ್ನು ನೀವು ಈಗ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇದೇ ಕ್ಷಣವಾಗಿದೆ. ನೀವು ನಂಬಿದ ಗುರುವಾಗಿರ್ಬೋದು, ದೇವರಾಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು, ಅದೃಶ್ಯವಾದ ಕೈಗಳ ರೂಪದಲ್ಲಿ ನಿಮ್ಮ ಆತ್ಮವನ್ನು ಸಂಭಾಳಿಸ್ತಾ ಇದ್ದಾವೆ, ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾವೆ. ಯಾವ ರೀತಿಯ ತೀರ್ಮಾನ ನಿಮ್ಮದಾಗಿರಬೇಕು, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ವರ್ತನೆ ಮಾಡಬೇಕು, ಇದನ್ನು ಅರ್ಥ ಮಾಡಿಕೊಂಡು ಉತ್ತರ ಕೊಡಬೇಕು, ತಪ್ಪು ಯಾವುದು, ಸರಿ ಯಾವುದು, ಇದನ್ನು ಸಂಭಾಳಿಸುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋದಕ್ಕೆ ಅದೃಶ್ಯವಾದ ಕೈಗಳು ನಿಮ್ಮ ಆತ್ಮವನ್ನು ಈಗ ಸಂಭಾಳಿಸ್ತಾ ಇದ್ದಾವೆ ಅನ್ನುವ ಸೂಚನೆ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮ ಯಾವುದೇ ಒಂದು ಒಳ್ಳೆಯ ಪ್ರಯತ್ನ, ಅದು ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಸಂಕಲ್ಪ ಆಗಿರ್ಬೋದು, ಒಳ್ಳೆಯ ಉದ್ದೇಶದ ಯಾವೆಲ್ಲ ರೀತಿಯ ಒಂದು ಸೇವೆಗಳನ್ನು ಮಾಡಿದರೂ ಅದು ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ನಿಮ್ಮನ್ನು ಒಳಗಿನಿಂದ ಬದಲಾಯಿಸ್ತಾ ಇದೆ. ಹೊರಗಿನ ಗರ್ಜನೆಯೊಂದಿಗೆ ಭಗವಂತನ ಶಕ್ತಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇಲ್ಲ. ಒಳಗಿನಿಂದ ನಿಮ್ಮನ್ನು ಬದಲಾಯಿಸುವ ಮೂಲಕ ನೀವು ನೋಡುವ ಒಂದು ಸಂಬಂಧಗಳನ್ನಾಗಿರ್ಬೋದು, ಒಂದು ಸಮಾಜವನ್ನಾಗಿರ್ಬೋದು, ಹಾಗೆ ತೆಗೆದುಕೊಳ್ಳುವ ನಿರ್ಧಾರಗಳನ್ನಾಗಿರ್ಬೋದು,
ಆಗಿರ್ಬೋದು ನೀವು ಸಂಭಾಳಿಸ್ಬೇಕು, ಅಳಿಬೇಕು, ತೂಗಬೇಕು ಅನ್ನೋ ರೀತಿಲಿ ನಿಮ್ಮಿಂದ ಒಂದು ಹೊಸ ಪರಿವರ್ತನೆಗೆ ಹೊಸ ಪರಿವರ್ತನೆಯ ಕ್ರಾಂತಿಯನ್ನು ನಿಮ್ಮೊಳಗೆ ಮೂಡಿಸ್ತಾ ಇದೆ. ಹಾಗೆ ನೀವೀಗ ಒಳಗಿನಿಂದ ಅತ್ಯಂತ ಗಟ್ಟಿ ಆಗ್ತಾ ಇದ್ದೀರಾ. ಗುರುವಿನ ಕೃಪೆ ಆಗಿರ್ಬೋದು, ಭಗವಂತನ ದಯೆ, ಕರುಣೆ, ಕೃಪೆ ಆಗಿರ್ಬೋದು, ಅದು ದರ್ಶನ, ರಕ್ಷಣೆ ನೀಡ್ತಾ ಇದ್ದಾರೆ. ಇವೆಲ್ಲವೂ ನಿಮ್ಮ ಕರ್ಮಕ್ಕನುಸಾರವಾಗಿ ಸಿಕ್ಕ ದುಃಖವನ್ನು, ಸಮಸ್ಯೆಗಳನ್ನು ತಕ್ಷಣವೇ ಕಡಿಮೆ ಮಾಡ್ತದಾ ಅಂದರೆ ಇಲ್ಲ, ಹಾಗಾಗಲಿಕ್ಕೆ ಸಾಧ್ಯನೇ ಇಲ್ಲ. ಆ ಭ್ರಮೆಯಲ್ಲಿ ಇರಬೇಡಿ. ಕೃಪೆಯ ಅರ್ಥ ನಿಮ್ಮ ಜೀವನದಿಂದ ದುಃಖ ದೂರವಾಗ್ತದೆ ಅಂದರ್ಥ ಅಲ್ಲ. ಕೃಪೆಯ ಅರ್ಥ ದುಃಖ ಈಗ ನಿಮಗೆ ನೋವು ಕೊಡೋದಿಲ್ಲ, ಅದನ್ನು ಹೇಗೆ ಸಂಭಾಳಿಸ್ಬೇಕು, ಅದನ್ನು ಹೇಗೆ ನಿಮ್ಮ ಬಳಿ ಬರದಂತೆ ತಡಿಬೇಕು. ಆ ದುಃಖ ನಿಮಗೆ ವ್ಯರ್ಥವಾಗಿದೆ, ಅದಕ್ಕೆ ನಾನು ಅಳೋದು ಬೇಡ, ದುಃಖ ಪಡೋದು ಬೇಡ ಅನ್ನೋ ರೀತಿಲಿ ನೀವು ಸ್ವಯಂ ಮೌಲ್ಯವನ್ನು ಅರಿತು ನಿರ್ಧಾರ ತಗೊಳ್ತೀರಾ. ನೋವು ಅವ್ರು ಯಾಕೆ ಕೊಡ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಕೊಡ್ತಾ ಇದ್ದಾರೆ, ಸೂಕ್ಷ್ಮವಾಗಿ ಗ್ರಹಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ಡೀಪಾಗಿ ನೀವು ತೊಗೊಳ್ತಾ ಇಲ್ಲ, ಆಳವಾಗಿ ಆ ದುಃಖವನ್ನು ತೊಗೊಂಡು ಚಿಂತೆಗೆ ಈಡಾಗ್ತಾ ಇಲ್ಲ ಅನ್ನೋ ರೀತಿಲಿ ಬರ್ತಾ ಇದೆ. ಇಷ್ಟರ ಮಟ್ಟಿಗೆ ಅಂದರೆ ಭಗವಂತ ನನಗೆ ಕಷ್ಟ ಕೊಡಬೇಡಪ್ಪ ಅನ್ನೋದಕ್ಕಿಂತ ಭಗವಂತ ಕರ್ಮಕ್ಕನುಸಾರವಾಗಿ ಕಷ್ಟ ಬರ್ತಾ ಇದೆ, ಆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ, ಸಂಭಾಳಿಸೋಕ್ಕೆ, ಅದನ್ನು ಒಳ್ಳೆಯ ಕರ್ಮವಾಗಿ ಪರಿವರ್ತನೆಗೊಳಿಸ್ಕೊಳ್ಳೋಕ್ಕೆ ನನಗೆ ದಾರಿ ತೋರಿಸು ಗುರುವೆ ಅನ್ನುವ ನಿಮ್ಮ ಪ್ರಾರ್ಥನೆಗೆ ಫಲ ಸಿಗ್ತಾ ಇದೆ. ಅಂದರೆ ಕರ್ಮವನ್ನು ತಡಿಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಬಾರ್ದು. ನನ್ನ ಕರ್ಮ ನನ್ನಿಂದ ಆಗೋಗ್ಬಿಟ್ಟಿದೆ, ಆದರೆ ಆ ಕರ್ಮದ ಫಲ ನಾನೇ ಎದುರಿಸಬೇಕು. ಅದು ಒಂದು ದುಃಖದ ರೀತಿಯಲ್ಲಾಗಿರ್ಬೋದು, ಮೋಸದ ರೀತಿಯಲ್ಲಾಗಿರ್ಬೋದು. ಆದರೆ ನೀವು ನನ್ನ ಜೊತೆಗಿದ್ದರೆ ನಾನು ಆ ಕರ್ಮವನ್ನು ಒಳ್ಳೆಯ ಕರ್ಮವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಆ ದುಃಖದ ಪ್ರಮಾಣ, ಆ ಒಂದು ನೋವಿನ ಪ್ರಮಾಣವನ್ನು, ಮೋಸದ ಪ್ರಮಾಣವನ್ನು ತಗ್ಗಿಸ್ಕೊಳ್ಬೋದಲ್ಲ, ಅದಕ್ಕೋಸ್ಕರ ಸಹಾಯ ಮಾಡಿ ಅನ್ನೋದಾಗಿರಬೇಕು ನಿಮ್ಮ ಪ್ರಾರ್ಥನೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈಗ ಅದೇ ರೀತಿ ನೀವು ಪ್ರಾರ್ಥನೆಯೊಂದಿಗೆ ಬದಲಾಗ್ತಾ ಇದ್ದೀರಾ. ಹಿಂದೆ ನನಗೇ ಬೇಕು ಎಲ್ಲ ಅನ್ನೋ ರೀತಿಯಲ್ಲಿ ಸ್ವಾರ್ಥದಿಂದ ಎಲ್ಲ ರೀತಿಯ ಒಂದು ಪ್ರಾರ್ಥನೆ ಮಾಡ್ತಿದ್ರೆ, ಈಗ ಎಲ್ಲರಿಗೂ ಒಳ್ಳೆಯದಾಗಲಿ, ಅವರಲ್ಲಿ ಪರಿವರ್ತನೆ ಆಗೋದ್ರಿಂದ ನನ್ನ ಜೀವನಕ್ಕೆ ಅದು ಒಳ್ಳೆಯದಾಗತ್ತೆ ಅನ್ನೋ ರೀತಿಲಿ ಉದ್ದೇಶವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಪ್ರಾರ್ಥನೆಯನ್ನೇ ಬದಲಾಯಿಸ್ತಾ ಇದ್ದೀರಾ. ಜೀವನಕ್ಕೆ ಕಷ್ಟ ಬರಬಾರ್ದು, ದುಃಖ ಬರಬಾರ್ದು, ಸಮಸ್ಯೆ ಎದುರಾಗಬಾರ್ದು ಅನ್ನೋ ಪ್ರಾರ್ಥನೆಗಿಂತ ಈಗ ನನ್ನ ಜೀವನಕ್ಕೆ ಯಾರು ಕಷ್ಟ, ನೋವು, ದುಃಖ ಕೊಡ್ತಾರೋ ಅವ್ರ ಮನಸ್ಸು ಬದಲಾಗಲಿ, ಆಗ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನೋ ರೀತಿಲಿ ಬಯಸ್ತಾ ಇದ್ದೀರಾ ಅನ್ನೋದು ಕಾಣಿಸ್ತಾ ಇದೆ. ಈಗ ನಿಮಗೆ ದುಃಖ ಒಂದು ಕಹಿಯ ರೀತಿಯಲ್ಲಿ ಅನುಭವ ಕೊಡ್ತಾ ಇಲ್ಲ, ನಿಮ್ಮನ್ನು ಶುದ್ಧವಾಗಿಸ್ತಾ ಇದೆ. ನೀವು ಕೆಲವು ಬಾರಿ ಅಳ್ತಿದ್ದೀರಾ ಅಂದರೆ ಅದು ಕಳೆದು ಹೋಗ್ತಾ ಇಲ್ಲ, ಮಾಡ್ತಾ ಇದೆ ಅನ್ನುವ ಒಂದು ಅನುಭವ ನಿಮಗೆ ಸಿಗ್ತಾ ಇದೆ. ಪ್ರತಿ ನೋವಾಗಿರ್ಬೋದು, ದುಃಖ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು ನಿಮಗೆ ನೆನಪು ಮಾಡ್ತಾ ಇದೆ, ನಾನಿನ್ನೂ ಜೀವಂತವಾಗಿದ್ದೇನೆ, ನಾನು ಎದುರಿಸ್ತೀನಿ, ನಾನು ಅವನ್ನ ಸಂಭಾಳಿಸ್ತೀನಿ, ಖಂಡಿತ ನನ್ನ ಜೀವನದಲ್ಲಿ ನನ್ನ ಯಶಸ್ಸನ್ನು ಪಡಿತೀನಿ ಅನ್ನುವ ಒಂದು ಛಲ ಮೂಡಿಬಿಟ್ಟಿದೆ ನಿಮಗೆ. ಅದು ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು. ಮನೆಯಲ್ಲಿ ನಿಮ್ಮನ್ನು ಹಿಂಸಿಸ್ತಾ ಇದ್ರು, ಇಷ್ಟು ವರ್ಷಗಳು ಅವ್ರು ಹೇಳಿದಂತೆ ನೀವು ಕೇಳಿದ್ರಿ, ಆದರೆ ಈಗ ನಿಮಗೆ ಅನ್ನಿಸ್ತಾ ಇದೆ ನಾನು ಕೇಳ್ತಾ ಇದ್ದಕ್ಕೆ ಇವ್ರು ನನಗೆ ಹೇಳ್ತಾ ಇದ್ದಾರಾ, ಬಲವಂತವಾಗಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗಾಗಿ ನಾನು ಸ್ವಲ್ಪ ಅದರಲ್ಲಿ ಕ್ಲಾರಿಟಿ ಕೊಡುವ ಕ್ಲಾರಿಟಿ ಅಂದರೆ ಸ್ಪಷ್ಟವಾದ ಒಂದು ವಿವರಣೆಯನ್ನು ಕೊಡುವ ಮೂಲಕ ಒಂದು ಮೊದಲ ಹೆಜ್ಜೆ ಇಡೋಣ ಅನ್ನೋ ರೀತಿಲಿ ಅವರು ಏನು ದಿನನಿತ್ಯ ಒಂದು ಒತ್ತಡವನ್ನು ಹೇರ್ತಾ ಇದ್ರಲ್ಲ, ಈಗ ತಿರುಗಿಸಿ ನೀವೆಲ್ಲ ಒಂದು ಉತ್ತರ ಕೊಡ್ತಾ ಇದ್ದೀರಾ. ನನ್ನ ತಪ್ಪೇ ಇಲ್ಲ, ಆದರೂ ಕೂಡ ನನಗೆ ಯಾಕೆ ಒಂದು ಒತ್ತಡವನ್ನು ಹೇರ್ತಾ ಇದ್ದೀರಾ, ನೀವು ಮಾಡ್ತಾ ಇರೋದು ಸರಿನಾ, ಇಲ್ಲ ಮೌನದಲ್ಲೂ ಕೂಡ ಹಿಂದೆ ಸರಿತಿದ್ದೀರಾ, ಆ ಮೌನದಲ್ಲೂ ಕೂಡ ಉತ್ತರ ಕೊಡ್ತಾ ಇದ್ದೀರಾ, ಇಲ್ಲ ಅಲ್ಲಿ ಒಂದು ಸಂಭಾಳಿಸುವ ರೀತಿಯಲ್ಲಿ ಮುಗ್ಧವಾದ ಒಂದು ಮಾತುಕತೆಯೊಂದಿಗೂ ಕೂಡ ಅಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಈ ನೋವು, ದುಃಖ, ಸಮಸ್ಯೆ ಕೂಡ ನಿಮ್ಮ ಆತ್ಮವನ್ನು ದೃಢ ಹಾಗೂ ಗಟ್ಟಿಯಾಗಿಸುವ ಒಂದು ಮಾಧ್ಯಮವಾಗಿರುತ್ತೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶವನ್ನು ನೀವು ತಿಳಿದುಕೊಳ್ಳಲು ಇದು ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾವುದೋ ಒತ್ತಡಕ್ಕೆ ಅನಿವಾರ್ಯವಾಗಿ ನೀವಲ್ಲಿ ಕುಗ್ಗಿ ಹೋಗ್ತಾ ಇದ್ದೀರಾ, ಅಲ್ಲಿ ಎದುರಿಸೋಕ್ಕೆ ನಿಮಗೆ ಅನೇಕ ದಾರಿಗಳಿದ್ರೂ ಕೂಡ ಸಂಭಾಳಿಸ್ತಾ ಇದ್ದೀರಾ. ಇಲ್ಲ ಅವ್ರ ಮೇಲಿನ ಒಂದು ಪ್ರೀತಿ, ಮಮಕಾರ, ಇಲ್ಲ ಬೆಲೆ ಇವೆಲ್ಲದ್ರ ಕಡೆ ಎಲ್ಲೋ ಒಂದು ರೀತಿಲಿ ಯಾರಾದರೂ ಏನಾದರೂ ಅನ್ಕೊಳ್ತಾರಾ ಅನ್ನೋ ರೀತಿಲಿ ನೀವು ಯೋಚಿಸಿ ಸುಮ್ಮನಾಗ್ಬಿಡ್ತಾ ಇದ್ದೀರಾ. ಆದರೆ ಈಗ ಹೇಳ್ತಾ ಇದೆ, ನೀವು ಪ್ರತಿ ಕ್ಷಣನೂ ಸುಮ್ಮನಾಗೋದು ಅವಶ್ಯಕತೆ ಇಲ್ಲ. ಕೆಲವೊಂದು ಸಾರಿ ಮೌನ ಅವರಿಗೆ ಉತ್ತರ ಕೊಡುತ್ತೆ, ಅಂದರೆ ಅವರೇ ಬದಲಾಗುವಂತೆ ಮಾಡುತ್ತೆ. ಯಾಕಿಷ್ಟು ಮೌನವಾಗಿದ್ದಾರೆ ಅನ್ನೋ ರೀತಿಲಿ ಅವರಲ್ಲಿ ಬದಲಾವಣೆ ತಂದ್ಕೊಳ್ಳೋಕೆ ಅವಕಾಶ ಕೊಡುತ್ತೆ. ಕೆಲವೊಂದು ಸಾರಿ ನೀವು ಕೇಳುವ ಮರು ಪ್ರಶ್ನೆ ಇರುತ್ತಲ್ಲ, ಅವರನ್ನು ಬದಲಾವಣೆ ಮಾಡಿಕೊಳ್ಳೋದ್ರಲ್ಲೂ ಅವರಿಗೆ ಸಹಾಯ ಮಾಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಆಧ್ಯಾತ್ಮಿಕ ಆಳವಾದ ರಹಸ್ಯ ನೀವೀಗ ಅರ್ಥ ಮಾಡ್ಕೊಳ್ತಿದ್ದೀರಾ ಗುರುವಿನ ಶರಣದಲ್ಲಿ ಬಂದ ಮೇಲೆ. ನಿಮ್ಮ ಪೂಜೆ, ನಿಮ್ಮ ವ್ರತ, ನಿಮ್ಮ ಸಂಕಲ್ಪ, ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಯಾವುದೂ ಕೂಡ ಇಲ್ಲಿ ವ್ಯರ್ಥವಾಗ್ತಾ ಇಲ್ಲ. ಒಳಗಿನಿಂದಲೇ ನಿಮ್ಮನ್ನ ಬಲವಾಗಿಸ್ತಾ ಇದ್ದೇವೆ, ಸರಿಯಾದ ದಾರಿಯಲ್ಲಿ ಸಾಗುವಷ್ಟು ಧೈರ್ಯ, ಆತ್ಮವಿಶ್ವಾಸವನ್ನು ನಿಮಗೆ ಕೊಡ್ತಾ ಇದ್ದೇವೆ. ಮೌನವಾಗಿ ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ, ಕೆಲವೊಂದು ಪರಿಸ್ಥಿತಿಗಳನ್ನು ಸರಿಯಾದ ತೀರ್ಮಾನಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳುವ ಮೂಲಕ ನೀವು ಸಂಭಾಳಿಸ್ತಾ ಇದ್ದೀರಾ. ಹಿಂದೆ ನಿಮ್ಮ ಅತ್ತೆನೇ ಆಗಲಿ ತುಂಬ ಕಿರಿಕಿರಿ ಮಾಡ್ತಾ ಇದ್ರು, ಈಗ ನೀವು ಅವ್ರ ಹತ್ರ ಮಾತು ಬಿಟ್ಟು ಮೌನವಾಗಿ ಹಿಂದೆ ಸರಿದಿದ್ದೀರಾ. ಅಂದರೆ ಈಗ ಒಳಗೆ ಅವ್ರು ಯೋಚನೆ ಮಾಡುವ ಸರದಿ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹೊಸೇನೆ ನಿಮಗೆ ಎಲ್ಲ ಒಂದು ರೀತಿಯಲ್ಲಿ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂತಹ ಮಾತುಗಳನ್ನು ಆಡಿರ್ಬೋದು. ಏನು ಮಾಡಿದ್ದೀರಾ, ಹೇಗೆ ಬೆಳೆಸಿದ್ದೀರಾ, ಏನೋ ಒಂದು ರೀತಿಯಲ್ಲಿ ಮಾತಾಡಿದಾಗ ನಿಮಗೆ ತುಂಬ ನೋವಾಗಿದೆ. ಆ ನೋವಿನಿಂದ ನೀವೀಗ ಮೌನವಾಗಿದ್ದೀರಾ ಅಂದರೆ ಖಂಡಿತ ಅವರಿಗೆ ಅದರ ಬೆಲೆ ತಿಳಿಯುವಂಥ ಸಮಯ ಹತ್ತಿರನೇ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಕರ್ಮ ನಿಮ್ಮ ಬೆನ್ನತ್ತೆ ನಡೀತಾ ಇರುತ್ತೆ, ಅದನ್ನು ನೀವು
ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ಒಂದು ತಪ್ಪು ಹೆಜ್ಜೆ ಇಡಬೇಕಾದ್ರೂ 1000 ಬಾರಿ ಯೋಚಿಸ್ತೀರಾ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ನಿಧಾನವಾಗಿ ಈಗ ನಿಮಗೆ ಅರ್ಥ ಆಗ್ತಾ ಇದೆ, ತಿಳಿತಾ ಇದೆ. ಒಂದು ನೋವು, ಒಂದು ಸಮಸ್ಯೆ, ಒಂದು ಮೋಸ, ಇಲ್ಲ ಯಾವುದೋ ರೀತಿಲಿ ಒಂದು ನಿಂದನೆ, ಅವಮಾನ ಎಲ್ಲವೂ ಕೂಡ ನಿಮ್ಮೊಳಗಿದ್ದ ಯಾವುದೋ ಒಂದು ದುರ್ಬಲತೆಯ ಗುಣವನ್ನು ಸರಿಪಡಿಸ್ತಾ ಇತ್ತು. ಇಲ್ಲ ಅಂದರೆ ನಿಮಗೆ ಆ ನೋವು, ಆ ದುಃಖ, ಆ ಸಮಸ್ಯೆ ಇಲ್ಲ ಅವಮಾನ ಸಿಗದೇ ಇದ್ದರೆ ನಿಮ್ಮಲ್ಲಿರುವ ದುರ್ಬಲತೆ ನೀವು ಒಪ್ಕೊಂಡ್ಬಿಡ್ತಿದ್ರಿ. ಈಗ ಆ ದುರ್ಬಲತೆ ಯಾವುದು, ನಾನು ಯಾಕೆ ಒಪ್ಕೊಳ್ತಾ ಇದ್ದೀನಿ, ನಾನು ಏನು ಕಲಿಬೇಕು, ಏನನ್ನು ಕಲಿಸ್ಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಪ್ರತಿಯೊಂದು ದುರ್ಬಲತೆ ಆಗಿರ್ಬೋದು, ನೋವು ಆಗಿರ್ಬೋದು, ಯಾವುದೇ ಒಂದು ಕಾರಣ ಇಲ್ಲದೆ ಬರೋದಿಲ್ಲ. ಅಲ್ಲಿ ನಿಮ್ಗೆ ಏನೋ ಕಲ್ಸಕ್ಕೆ ಬಂದಿರುತ್ತೆ. ಪದೇ ಪದೇ ಒಬ್ಬರು ನೋವು ಕೊಡ್ತಾ ಇದ್ದಾರೆ, ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ತಾನೇ. ಅದಕ್ಕೆ ಅದು ಯಾಕೆ ನಡೀತಾ ಇದೆ, ಒತ್ತಡದ ಮೂಲಕ ಅನಿವಾರ್ಯವಾಗಿ ಅನಿಸ್ಕೊಳ್ತಾ ಇದ್ದೀನ, ಇಲ್ಲಾಂದರೆ ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನ ಅನ್ನೋ ರೀತಿಲಿ ನಿಮ್ಮಲ್ಲಿರುವ ಒಂದು ದುರ್ಬಲತೆಯ ಗುಣವನ್ನು ಕೆದಕಿ ನೀವಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿಲಿಕ್ಕೆ ಈಗ ಪ್ರಯತ್ನ ಪಡ್ತಾ ಇದ್ದೀರ. ಒಪ್ಕೊಳ್ತಾ ಇಲ್ಲ ತಪ್ಪನ್ನು ಕೂಡ. ನೀವು ಮಾಡದೇ ಇರೋ ತಪ್ಪಿಗೂ ಕೂಡ ಈಗ ನೀವು ಶಿಕ್ಷೆ ಅನುಭವಿಸಲಿಕ್ಕೆ ರೆಡಿ ಇಲ್ಲ. ಅದನ್ನು ವಿವರಿಸಿ ಹೇಳುವಷ್ಟು ಸಮರ್ಥರಾಗಿದ್ದೀರಾ. ಅಷ್ಟೊಂದು ನಿಮ್ಮಲ್ಲಿ ಶಕ್ತಿಯನ್ನು, ವಿವೇಕವನ್ನು, ಜ್ಞಾನವನ್ನು ಗುರು ತುಂಬಿಸ್ತಾ ಇದ್ದಾರೆ. ನಾನಿದ್ದೀನಿ ಅನ್ನುವ ಆತ್ಮವಿಶ್ವಾಸ ನಿಮಗೆ ಎಷ್ಟರ ಮಟ್ಟಿಗೆ ಬದಲಾವಣೆ ತಂದಿದೆ ಅಂದರೆ, ಖಂಡಿತ ಜೀವನ ಅಂದರೆ ಏನು ಅನ್ನೋದನ್ನು ಈಗ ನೀವು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದರೆ, ಅವ್ರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಹೊಸ ಅಧ್ಯಾಯ ಶುರುವಾಗಿದೆ. ನಿಮ್ಮಲ್ಲಿರುವ ಒಂದು ದುರ್ಬಲತೆಯನ್ನು ಸರಿಪಡಿಸ್ಕೊಳ್ಳೋಕ್ಕೆ ಎಲ್ಲ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಬಂದಿದ್ವು. ಹಾಗಾಗಿ ಈಗ ನಿಮ್ಮಲ್ಲಿರುವ ಒಂದು ದುರ್ಬಲತೆಯನ್ನು ನೀವು ಸರಿಪಡಿಸ್ಕೊಳ್ಳಲು ಶುರು ಮಾಡಿದ್ದೀರಾ. ಪ್ರತಿ ಘಟನೆಗಳು ನಿಮ್ಮನ್ನು ಆಳವಾಗಿ ನೀವು ತಿಳಿದುಕೊಳ್ಳಲು ಸಹಾಯ ಮಾಡ್ತಿದ್ದೇವೆ. ಇದೇ ಕ್ಷಣ ನಿಮ್ಮ ಊರ್ಜೆಗಳು ಬದಲಾಗ್ತಾ ಇದ್ದೇವೆ ಅನ್ನುವ ಸೂಚನೆ ಕೂಡ ನಿಮಗೆ ಸಿಗ್ತದೆ. ಹಿಂದೆ ನಾನು ಹೀಗಿರಲಿಲ್ಲ, ಈಗ ಖಂಡಿತ ನಾನು ಬದಲಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವೇ ಗುರುತಿಸ್ಕೊಳ್ತಾ ಇದ್ದೀರಾ. ಒಂದು ಸಾಮಾನ್ಯ ಸ್ತ್ರೀ ಅಥವಾ ಪುರುಷನಲ್ಲ, ನಿಮ್ಮ ಉಪಸ್ಥಿತಿಯಲ್ಲೂ ಕೂಡ ಒಂದು ಶಾಂತಿ ಸಿಗತ್ತೆ. ಜನರು ಕೂಡ ನಿಮ್ಮ ಬಳಿ ಬಂದಾಗ ಒತ್ತಡ ಮುಕ್ತರಾಗ್ತಾರೆ ಅಂತ ಅನುಭವವನ್ನು ಹೊಂದುತ್ತಾ ಇದ್ದಾರೆ. ದುಃಖದಲ್ಲಿರೋರು, ಭರವಸೆ ಕಳ್ಕೊಂಡವರು ನಿಮ್ಮ ಬಳಿ ಬರಲು ಇಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ನಿಮ್ಮ ಆತ್ಮ ಈಗ ನಿರ್ಮಲವಾಗ್ತಾ ಇದೆ, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ತಾ ಇದ್ದ ಹಾಗೆ. ಹಾಗಾಗಿ ನಿರ್ಮಲವಾಗ್ತಾ ಇದ್ದ ಹಾಗೆ ನಿಮ್ಮ ಮೌನ ಕೂಡ ಒಂದು ಉಪದೇಶವಾಗಿ ಕೆಲಸ ಮಾಡ್ತದೆ. ನೀವು ಮೌನವಾಗಿದ್ರೂ ಕೂಡ ಆ ಮೌನದಲ್ಲಿ ಏನೋ ಒಂದು ನಮಗೆ ಸಂದೇಶ ಸಿಗುತ್ತೆ, ಒಳ್ಳೆ ಸಿಗುತ್ತೆ ಅನ್ನೋ ರೀತಿಲಿ ಈಗ ಒಂದು ಪರಿವರ್ತನೆ ತಗೊಳ್ತಾ ಇದ್ದಾರೆ ಕೆಲವರು. ಆಧ್ಯಾತ್ಮಿಕವಾದ ಪರಿವರ್ತನೆಯ ನಂತರ ಒಂದು ಗುರುವಿನಲ್ಲಿ ಶರಣಾದ್ಮೇಲೆ, ನೀವು ಆಧ್ಯಾತ್ಮಿಕತೆಯಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಂಡ ಮೇಲೆ, ಈ ಆಧ್ಯಾತ್ಮಿಕ ಪರಿವರ್ತನೆಯ ನಂತರ ಒಂಟಿತನ ಅನುಭವ ಆಗತ್ತೆ. ನಿಜ, ಏನೂ ಬದಲಾವಣೆ ಕಾಣಿಸ್ತಾ ಇಲ್ಲ ನಿಮ್ಮ ಭೌತಿಕ ಜೀವನದ ಮೇಲೆ. ಒಳಗಿನಿಂದ ಖಂಡಿತ ಅದೇ ಸಂಬಂಧ ಆಗಿರ್ಬೋದು, ಜೀವನ ಆಗಿರ್ಬೋದು, ಮೊದಲಿನಂತೆ ಖಂಡಿತ ಕಾಣ್ತಾ ಇಲ್ಲ. ಅದೇ ಜನರು, ಅದೇ ಜವಾಬ್ದಾರಿ, ಅದೇ ಕೆಲಸ, ಅದೇ ಸಂಬಂಧ ಎಷ್ಟು ದೃಢವಾಗಿಸಿದೆ ಒಳಗಿನಿಂದ ಅಂದರೆ, ಎಲ್ಲವೂ ಹಿಂದೇನಿತ್ತು ಅದೇ ಇತ್ತು, ಆದರೆ ಈಗ ನೀವು ತುಂಬ ಬದಲಾಗಿದ್ದೀರಾ. ಈಗ ನೀವು ನಿಮ್ಮ ಜೀವನದಲ್ಲಿರುವ ಕೆಲವು ಸಂಬಂಧ, ಕೆಲವು ಕೆಲಸಗಳು, ಜವಾಬ್ದಾರಿಗಳನ್ನು ಮೊದಲಿನಂತೆ ನೋಡ್ತಾ ಇಲ್ಲ. ಬೇರೆಯವರ ಕೆಲವು ಒತ್ತಡದ ವಿಚಾರಗಳು ಮಹತ್ವಪೂರ್ಣ ಅಂತ ಹೇಳಿ ನಿಮಗೆ ಅನಿಸ್ಬಿಟ್ಟಿದ್ವು ಆವಾಗ, ಆದರೆ ಈಗ ಹಾಗಾಗಿಲ್ಲ. ಮೊದಲಿಗೆ ಯಾವ ವಿಚಾರ ನಿಮಗೆ ಒತ್ತಡ ಕೊಟ್ಟು ಮಹತ್ವ ಅಂತ ಹೇಳಿ ಅನಿಸ್ಕೊಳ್ತಾ ಇದ್ವು, ಈಗ ಅವುಗಳನ್ನು ನೀವೀಗ ದೂರವಿಟ್ಟು ಅಳಿತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಅರಿತಾ ಇದ್ದೀರಾ. ಹಾಗೆ ಈಗ ನಿಮಗೆ ಗುಂಪಿನ ಮಧ್ಯೆ ಇದ್ದರೂ ನೀವು ಒಂಟಿ, ನೀವು ಭಿನ್ನ ಅನ್ನುವ ಅನುಭವ ಆಗ್ತಾ ಇದೆ. ಆದರೆ ಇದು ದುರ್ಬಲತೆಯ ಒಂಟಿತನ ಅಲ್ಲ, ಆತ್ಮವನ್ನು ನೀವೇ ಅರಿತುಕೊಂಡಿರುವ ಒಂಟಿತನ. ಅಂದರೆ ನಿಮ್ಮನ್ನು ಮೊದಲ ಬಾರಿಗೆ ನೀವು ಸಂಧಿಸಿರುವ ಅನುಭವ, ನಿಮ್ಮನ್ನೇ ನೀವು ಅರಿತುಕೊಳ್ಳುವ ಅನುಭವ ಹೊಂದುತ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ, ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ. ನೀವಿಷ್ಟು ದಿನ ಬೇರೆಯವರು ಏನು ಅಂದ್ಕೊಳ್ತಾರೆ, ಅವರಿಗೋಸ್ಕರ ಮಾಡಬೇಕು, ಒತ್ತಡ, ಅನಿವಾರ್ಯ, ಮುಂದೇನಾಗತ್ತೆ ಅನ್ನೋ ಭಯ, ಅಂದರೆ ಎಲ್ಲ ರೀತಿಲೂ ಒಂದು ಏನೂ ಆಗದೇ ಇರೋ ವಿಚಾರವನ್ನು ಕಲ್ಪನೆ ಮಾಡ್ಕೊಂಡು ಜೀವಿಸ್ತಾ ಇದ್ರಿ ಒತ್ತಡದಿಂದ. ಈಗ ಹಾಗಲ್ಲ. ವಾಸ್ತವ ಏನಿದೆ ಅದನ್ನು ಜೀವಿಸೋಣ, ವಾಸ್ತವ ಏನಿದೆ ಅದನ್ನು ಅರಿತು ಅದು ಸರಿಯಾದ ತೀರ್ಮಾನ ತೊಗೊಂಡು ಅದರಲ್ಲಿ ಮುಂದುವರಿಯೋಣ ಅನ್ನೋ ರೀತಿಲಿ ಪರಿಸ್ಥಿತಿಗಳನ್ನು ಸಂಭಾಳಿಸ್ತಾ ಇದ್ದೀರಾ. ಮುಂದೇನಾಗುತ್ತೋ ಅನ್ನೋ ಭಯದಿಂದ ನಾನು ಯಾಕೆ ಈಗಿನ ನೆಮ್ಮದಿ ಕಳ್ಕೊಳ್ಳಿ ಅನ್ನೋ ರೀತಿಲಿ ಯೋಚಿಸ್ತಾ ಇದ್ದೀರಾ. ಮೊದಲಿಗೆ ಯಾವುದೆಲ್ಲ ಒಂದು ಆಕರ್ಷಣೆ ಮಾಡ್ತಾ ಇತ್ತು, ಅದು ಸುಳ್ಳಾಗಿರ್ಬೋದು, ಮೋಹ ಆಗಿರ್ಬೋದು, ಮಾಯ ಆಗಿರ್ಬೋದು, ಒಂದು ಬಟ್ಟೆಯ ಒಂದು ಮೋಹ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಮೋಹ, ಆಕರ್ಷಣೆ, ಇವೆಲ್ಲವೂ ಈಗ ನಿಮಗೆಲ್ಲೋ ಒಂದು ರೀತಿಯಲ್ಲಿ ಅದೊಂದು ಆಕರ್ಷಣೆ ಅಂತ ಹೇಳಿ ಅನ್ಸೋಕೆ ಶುರು ಮಾಡಿಬಿಟ್ಟಿದೆ. ಅದು ನಿಜ ಅಲ್ಲ, ವಾಸ್ತವ ಸತ್ಯ ಅಲ್ಲ, ಅದು ಒಂದು ಭ್ರಮೆ, ನಮ್ಮನ್ನು ಭ್ರಮೆ ಪಡಿಸ್ತಾ ಇರುವ ವಿಚಾರ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ಹೊಗಳಿಸ್ಕೊಳ್ಳೋದಾಗಿರ್ಬೋದು, ಹಾಗೆ ಇನ್ನೊಬ್ಬರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ನಾವು ನಮ್ಮದೇ ಆದ ಒಂದು ಜೀವನ ಶೈಲಿಯನ್ನು ಅವರ ಎದುರಿಗೆ ಇಡೋದಾಗಿರ್ಬೋದು, ಇವೆಲ್ಲವೂ ವ್ಯರ್ಥ ಅಂತೇಳಿ ನಿಮಗೆ ಅನಿಸ್ತಾ ಇದೆ. ತೋರಿಸ್ಕೊಳ್ಳೋದು, ಸುಳ್ಳು, ಅವರ ಸುಳ್ಳುತನದ ಹೊಗಳುವಿಕೆ, ಇವೆಲ್ಲವೂ ನಿಮಗೀಗ ಸುಸ್ತು ಮಾಡಿಸ್ಬಿಡ್ತಾ ಇದ್ದಾವೆ. ಅಂದರೆ ಇದೆಲ್ಲವೂ ಒಂದು ಸುಸ್ತು ಕೊಡುವ ಭ್ರಮೆಯ ಅನುಭವ. ಇದರಿಂದ ನಾನು ಹೊರಗೆ ಬರಬೇಕು, ಇವನ್ನ ನಾನು ಅರ್ಥ ಮಾಡ್ಕೊಳ್ಬೇಕು, ಯಾವುದು ಹೇಗೆ, ಏನು, ಎತ್ತ, ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ನನ್ನ ಬಳಿ ಇಟ್ಕೊಳ್ಬೇಕು, ಎಲ್ಲದೂ ನಿಮಗೀಗ ತಿಳಿತಾ ಇದೆ. ಅಷ್ಟು ಜ್ಞಾನ ಬರ್ತಾ ಇದೆ ಅಂದರೆ ನೀವು ಗುರುವಿನ ಶರಣದಲ್ಲಿದ್ದೀರಾ.
ದೊಡ್ಡ ದೊಡ್ಡ ಮಾತುಗಳಾಗಿರ್ಬೋದು, ಇಲ್ಲ ಸಮಾಜಕ್ಕೆ ತೋರಿಸಿಕೊಳ್ಳುವ ಒಂದು ಸ್ಟೇಟಸ್ ಆಗಿರ್ಬೋದು, ಇವೆಲ್ಲವೂ ಈಗ ನಿಮ್ಮನ್ನು ಸುಸ್ತಾಗಿಸಿದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ವಾಸ್ತವವಾಗಿ ನಾನಿಲ್ಲಿ ಜೀವಿಸಬೇಕು, ಕೇವಲ ಇನ್ನೊಬ್ಬರಿಗೆ ತೋರಿಸ್ಕೊಂಡು ಇನ್ನೊಬ್ಬರಿಗೆ ನಾನು ಏನೋ ಸಂತೋಷ ಕೊಡಲಿಕ್ಕೋಸ್ಕರ ಬದುಕಬಾರ್ದು, ನನಗೋಸ್ಕರ ನಾನು ಜೀವಿಸಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿಂದಲೇ ಗುರುವಿನ ಪಾಠ ಯಾವ ರೀತಿ ಶುರುವಾಗಿದೆ ಅಂದರೆ, ಈಗ ಜಾಗೃತವಾಗಿರುವ ಆತ್ಮ ಒಂದು ಸುಳ್ಳನ್ನು ಸಹಿಸ್ಕೊಳ್ಳೋದಿಲ್ಲ, ಒಂದು ಭ್ರಮೆಯನ್ನು ಸಹಿಸ್ಕೊಳ್ಳೋದಿಲ್ಲ, ಒಂದು ತೋರಿಸಿಕೊಳ್ಳುವ ಒಂದು ಸುಳ್ಳಿನ ಪ್ರಪಂಚವನ್ನು ನೋಡೋದಿಲ್ಲ, ತೋರಿಸಿಕೊಳ್ಳುವ ಜೀವನದ ಒಂದು ಶೈಲಿ, ಭ್ರಮೆಯಲ್ಲಿ ಬದುಕ್ತಾ ಇರುವ ಒಂದು ಜೀವನ ಶೈಲಿಯನ್ನು ಒಪ್ಕೊಳ್ಳೋದಿಲ್ಲ ಆತ್ಮ. ಹಾಗಾಗಿ ಈಗ ನೀವು ಒಂಟಿ ಆಗ್ತಾ ಇದ್ದೀರಾ, ಕಡಿಮೆ ಜನರ ಜೊತೆ ಬೆರೀತಾ ಇದ್ದೀರಾ. ಯಾರ ಜೊತೆ ನೀವು ಸೇರ್ತಿರೋ, ಬೆರೀತಿರೋ, ಮಾತಾಡ್ತಿರೋ ಅವ್ರ ಜೊತೆ ಒಂದು ಸತ್ಯವಾದ ಸಂಬಂಧವನ್ನು ಬೆಸೆದುಕೊಳ್ಳುವ ಮಟ್ಟಕ್ಕೆ ನೀವು ತೀರ್ಮಾನವನ್ನು ತಗೊಳ್ತೀರಾ. ಯಾಕಂದರೆ ಈಗ ನಿಮಗೊಂದು ಭ್ರಮೆಯ ಜೀವನ ಬೇಡ, ಒಂದು ಆಳವಾದ ಅರ್ಥ ಮಾಡ್ಕೊಳ್ಳುವಂಥ ಜೀವನ ಬೇಕು, ಅಂಥ ವ್ಯಕ್ತಿ ಬೇಕು. ಅದರ ಆಯ್ಕೆ ಈಗ ನೀವೇ ಸ್ವತಃ ಮಾಡುವಷ್ಟು ಸಮರ್ಥರಾಗಿದ್ದೀರಾ. ಯಾಕಂದರೆ ಗುರುವಿನ ಶರಣದಲ್ಲಿ ನಿಮಗೆ ಈ ಶಿಕ್ಷಣ ಸಿಗ್ತಾ ಇದೆ. ಈ ಮಾಯೆಯ ಒಂದು ಕುಟುಂಬದಲ್ಲಿದ್ದರೂ ಕೂಡ ಮಕ್ಕಳು, ತಂದೆ, ತಾಯಿ, ಅಪ್ಪ, ಗಂಡ, ಹೆಂಡತಿ, ಈ ಒಂದು ಕುಟುಂಬದಲ್ಲಿದ್ದರೂ ಕೂಡ ಈ ಒಂದು ವಿಚಾರದಿಂದ ನೀವು ಹೇಗೆ ನಿಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಒಂದು ಸಾಗಲಿಕ್ಕೆ ಸಾಧ್ಯ ಅನ್ನೋದಾದರೆ, ಅಂದರೆ ಇಂಥ ಕುಟುಂಬದ ಗುಂಪಿನಲ್ಲಿದ್ದರೂ ಕೂಡ ನೀವು ಹೇಗೆ ಈ ಎಲ್ಲ ಒಂದು ಆಳವಾದ ಆಧ್ಯಾತ್ಮಿಕ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ, ಅವುಗಳಿಗೆ ಹೇಗೆ ಸಮಯ ಕೊಡ್ತೀರಾ ಅಂದರೆ ಧ್ಯಾನ, ಸಮರ್ಪಣೆ, ಒಳ್ಳೆಯ ಉದ್ದೇಶದ ಕರ್ಮಗಳು, ಅದ್ರ ಜೊತೆ ಒಳ್ಳೆಯದನ್ನೇ ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋದು. ಈ ಜಗತ್ತಿನ ಕೆಲವು ಕೆಟ್ಟ ವಿಚಾರಗಳ ಬಗ್ಗೆ ನಿಮಗೆ ಚರ್ಚೆ ಬೇಡ, ಒಳ್ಳೆಯದೇನಿದೆ ಅದ್ರ ಬಗ್ಗೆ ನೀವು ಗಮನ ಹರಿಸ್ತಾ ಇದ್ದೀರಾ. ಹಾಗಾಗಿ ನೀವಿಲ್ಲಿ ಅಂದರೆ ಒಳಗಿನ ಯಾತ್ರೆ, ಆತ್ಮದ ಯಾತ್ರೆ ನೀವು ಯಾವಾಗ ಶುರು ಮಾಡ್ತೀರೋ ಆಗ ಪ್ರತಿ ವಿಚಾರದಲ್ಲೂ ನಾನು ಹೋರಾಡಬೇಕು ಅಂತಲೇ ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ ನಾನು ತಲೆ ಹಾಕಬೇಕು ಅಂತಲೇ ಇಲ್ಲ, ಪ್ರತಿಯೊಂದು ವಿಚಾರದ ಜವಾಬ್ದಾರಿ ನಾನೇ ತಗೊಳ್ಬೇಕು ಅಂತ ಇಲ್ಲ, ನಾನೇ ಬಗೆಹರಿಸಬೇಕು ಅಂತ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ. ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಹೋರಾಟ ಮಾಡುವ ಅಗತ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ತೀರಾ. ಮೊದಲಿಗೆ ಪ್ರತಿಯೊಂದು ವಿಚಾರಕ್ಕೂ ಕೋಪ ಬರ್ತಿತ್ತು, ಪ್ರತಿಯೊಂದು ಅನ್ಯಾಯವನ್ನ ಎದುರಿಸಬೇಕು ಅಂತ ಹೇಳಿ ಅನಿಸ್ತಾ ಇತ್ತು, ಪ್ರತಿಯೊಂದು ವಿಚಾರದಲ್ಲೂ ನಾನೇನಾದ್ರೂ ಮೂಗು ತೂರಿಸಿ ಏನಾದ್ರೂ ಅದರಲ್ಲಿ ಪರಿವರ್ತನೆ ತರಬೇಕು ಅಂತೇಳಿ ಅನಿಸ್ತಾ ಇತ್ತು. ಪ್ರತಿಯೊಂದು ವಾದದಲ್ಲೂ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ಅಂದರೆ ಅಲ್ಲಿ ನನ್ನದೇನು ತಪ್ಪಿಲ್ಲ ಅನ್ನೋ ರೀತಿಲಿ ಆ ವಿಚಾರವನ್ನು ನೀವು ಸಾಬೀತುಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರಿ. ನಿಮ್ಮನ್ನು ನೀವು ಆ ವಿಚಾರದಲ್ಲಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪ್ರತಿಯೊಂದು ಹೋರಾಟವನ್ನು ಕೂಗಾಡಿ ಚೀರಾಡಿ ಸಮರ್ಥನೆ ಕೊಟ್ಟು ನಾನು ಹೀಗೆ ಹಾಗೆ ಅಂತ ಹೇಳಿ ಅವರೆದುರಿಗೆ ಗೋಗೆರಿಯೋದ್ರ ಮೂಲಕ ಅಲ್ಲ, ಮೌನದ ಮೂಲಕವೂ ಕೂಡ ಕೆಲವು ಯುದ್ಧಗಳನ್ನು ಗೆಲ್ಬೋದು, ಹೋರಾಟದಲ್ಲಿ ಗೆಲುವನ್ನು ಪಡ್ಕೊಳ್ಬೋದು ಅನ್ನೋ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಒಳಗೆ ನಿಮಗೆ ಗುರುವಿನಿಂದ ಜ್ಞಾನ ಈ ರೀತಿಯಾಗಿ ಸಿಗ್ತಾ ಇದೆ. ಆತ್ಮದ ಊರ್ಜೆಗಳು ಸಕಾರಾತ್ಮಕವಾಗ್ತಾ ಇದ್ದಾವೆ. ಇದೇ ಮೌನ ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಆಗತ್ತೆ. ಆದರೆ ಈ ಶಾಂತ ಸ್ವಭಾವವನ್ನು ಜನರು ನಿಮ್ಮ ದುರ್ಬಲತೆ ಅಂತೇಳಿ ಅನ್ಕೊಳ್ಬೋದು. ಜಡ್ಜ್ ಮಾಡೋಕ್ಕೇನು, ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ಅವನು ಈಗ ಮೌನವಾಗಿಬಿಟ್ಟಿದ್ದಾರೆ, ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ, ಅವ್ರ ಕೈಯಿಂದ ಏನೂ ಆಗೋದಿಲ್ಲ ಅನ್ನುವ ಭ್ರಮೆಯಲ್ಲಿ ಅವ್ರು ಇರ್ತಾರೆ. ಆದರೆ ನೀವೀಗ ಆಳವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಕೂಗಾಡ್ತಾ ಇಲ್ಲ, ಹೋರಾಡ್ತಾ ಇಲ್ಲ. ನೀವೀಗ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಎಲ್ಲವನ್ನ ನೀವು ಮೌನವಾಗಿ ನೋಡ್ತಾ ಇದ್ದೀರಾ. ಆದರೆ ಈಗ ಎಲ್ಲ ವಿಚಾರಕ್ಕೂ ಮಾತಾಡಬೇಕು ಅನ್ನೋ ರೀತಿಲಿ ನೀವು ಹೋಗೋದಿಲ್ಲ, ಮೌನವಾಗಿರ್ತೀರ. ಹಾಗಂತ ನೀವು ಇನ್ನೊಬ್ಬರನ್ನ ಬದಲಾವಣೆ ಮಾಡಬೇಕು ಅನ್ನುವ ಹೋರಾಟವನ್ನೇ ಬಿಟ್ಬಿಡ್ತೀರಾ? ಇಲ್ಲ ತಾನೇ. ಕೈಲಾದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಡ್ತೀನಿ, ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅವನದ್ದೇ ಆದ ಕರ್ಮ ಇರುತ್ತೆ, ಅವನದ್ದೇ ಆದ ಆತ್ಮದ ಉದ್ದೇಶದ ಮೇಲೆಯೇ ಅವನಿಲ್ಲಿ ಪುನರ್ಜನ್ಮವನ್ನು ಪಡ್ಕೊಂಡಿರ್ತಾನೆ. ಅದರ ಆಧಾರದ ಮೇಲೆಯೇ ಅವನು ಜೀವಿಸ್ತಾನೆ. ಅವನ ಕರ್ಮಗಳನ್ನು ಅವನು ಸರಿಪಡಿಸ್ಕೊಳ್ಬೇಕು ಅನ್ನೋದು ಅವನ ಆತ್ಮದ ಉದ್ದೇಶ ಆಗಿರುತ್ತೆ. ಅವನು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರಿಯಾದ ಸಮಯಕ್ಕೆ ಅನುಗುಣವಾಗಿ. ಅಂದರೆ ಅವನ ಎದುರಿಗೆ ಅಂಥ ಪರಿಸ್ಥಿತಿಗಳು ಎಷ್ಟೋ ಎದುರಾಗ್ತವೆ, ಅವೆಲ್ಲವೂ ಅವನಿಗೆ ಪಾಠ ಕಲಿಸ್ತವೆ. ಬದಲಾಗು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತವೆ, ಇಲ್ಲ ಯಾರನ್ನಾದರೂ ಬದಲಾಯಿಸು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತವೆ. ಅದನ್ನು ಅವನೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಯಾಕೆ ಬಲವಂತವಾಗಿ ಆ ವಿಚಾರದಲ್ಲಿ ತಲೆ ಹಾಕಬೇಕು ಅನ್ನೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಒಂದು ಆತ್ಮದ ಆಳವಾದ ವಿಚಾರವನ್ನು ಈಗ ನೀವು ಅರ್ಥ ಮಾಡಿಕೊಂಡು ಕೆಲವೊಂದು ವಿಚಾರಗಳಲ್ಲಿ ಮೌನವಾಗಿಬಿಟ್ಟಿದ್ದೀರಾ. ಕೆಲವರಿಗಿದು ಬೇಗ ಅರ್ಥ ಆಗುತ್ತೆ, ಕೆಲವರಿಗೆ ಸ್ವಲ್ಪ ನಿಧಾನವಾಗಿ ಅರ್ಥ ಆಗುತ್ತೆ, ಕೆಲವರಿಗಂತೂ ಇದು ಅರ್ಥನೇ ಆಗೋದಿಲ್ಲ. ಇದು ಒಂದು ಸಕಾರಾತ್ಮಕ ಯಾತ್ರೆ ಆಗಿರುತ್ತೆ. ಅವರವರಿಗೆ ಅದು ಅರ್ಥ ಆದಾಗ ಮಾತ್ರ ಆ ಯಾತ್ರೆ ಶುರುವಾಗುತ್ತೆ ಅನ್ನೋದು ಗುರುವಿನ ಒಂದು ಉಪದೇಶವಾಗಿದೆ. ವಾದ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಇನ್ನೊಬ್ಬರನ್ನು ಬದಲಾಯಿಸಲಿಕ್ಕೂ ಕೂಡ ಅವರು ವ್ಯರ್ಥ ಅಂತೇಳಿ ಅಂದ್ಕೊಂಡು ತಮ್ಮನ್ನು ತಾವು ಒಂದು ಒಳ್ಳೆಯ ಉದ್ದೇಶದ ಕಡೆ ಕರ್ಕೊಂಡು ಹೋಗುವ ಪ್ರಯತ್ನದಲ್ಲಿ ಅವರೀಗ ಆಧ್ಯಾತ್ಮಿಕವಾಗಿ ಕನೆಕ್ಟ್ ಆಗಿಬಿಡ್ತಾರೆ ಕೆಲವರು. ಆಗಲೇ ಜೀವನದಲ್ಲಿ ಒಂದು ಚಮತ್ಕಾರ ಆಗಲಿಕ್ಕೆ ಶುರುವಾಗುತ್ತೆ. ಹೇಗೆ ಅಂದರೆ, ಈಗ ನೀವು ಅವಾಗ ಮಾತಾಡ್ತಾ ಇದ್ದಾಗ ಬದಲಾಗದೇ ಇದ್ದವರು, ನೀವೇನಾದರೂ ವಾದ ಮಾಡ್ತಾ ಇದ್ದಾಗ, ಇಲ್ಲ ಏನಾದರೂ ಹೇಳಬೇಕಾದ್ರೆ, ಇಲ್ಲ ಏನಾದರೂ ಅಲ್ಲಿ ಏನೋ ಒಂದು ಬದಲಾವಣೆ ಸಂಭಾಳಿಸುವಂಥ ವಿಚಾರದಲ್ಲಿ ನೀವು ಮಾತಾಡಬೇಕಾದ್ರೆ ಯಾರೂ ಬದಲಾಗಲಿಲ್ಲ. ಆದರೆ ಈಗ ನಿಮ್ಮ ಮೌನ, ನಿಮ್ಮ ಒಂದು ದೃಢತೆ, ನಿಮ್ಮ ಒಂದು ವಿಶ್ವಾಸವನ್ನು ಕಂಡು ಬದಲಾಗ್ತಾ ಇದ್ದಾರೆ. ಇಂಥದೇ ಕ್ಷಣದಲ್ಲಿ ನೀವು ನಿಮ್ಮ ಆತ್ಮದ ಪ್ರಕಾರ ಜೀವಿಸಲಿಕ್ಕೆ ಶುರು ಮಾಡ್ತೀರಾ. ಬೇರೆಯವರ ಒತ್ತಡಕ್ಕೆ ತಗೊಳ್ತಾ ಇದ್ದ ತೀರ್ಮಾನ ಈಗ ನಿಮ್ಮ ಸ್ವ ಮೌಲ್ಯದಿಂದ ತಗೊಳ್ಳೋಕ್ಕೆ ಶುರು ಮಾಡ್ತೀರಾ. ಅಂದರೆ ಮೊದಲಿನ ಒಂದು ತೀರ್ಮಾನ ಆಗಿರ್ಬೋದು, ಜನ ಏನು ಅಂದ್ಕೊಳ್ತಾರೆ, ನನ್ನ ಕುಟುಂಬ ಏನು ಅಂದ್ಕೊಳ್ಳುತ್ತೆ, ಅದಕ್ಕೆ ಬೆಂಬಲ ಸಿಗತ್ತಾ, ಏನೆಲ್ಲ ಯೋಚಿಸ್ತಿದ್ರಿ. ಈಗ ಹಾಗಲ್ಲ,
ಉದ್ದೇಶ ಏನಿದೆ, ಒಳ್ಳೇದಿದೆಯಾ ಕೆಟ್ಟದಿದೆಯಾ, ಅದರ ಆಧಾರದ ಮೇಲೆ ನೀವು ತೀರ್ಮಾನ ತಗೊಳ್ಳೋಕ್ಕೆ ಶುರು ಮಾಡಿದ್ದೀರಾ. ಅಂದರೆ ಈಗ ನಿಮ್ಮ ಒಳಗಿನ ಧ್ವನಿಯನ್ನು ಅರಿತು ತೀರ್ಮಾನ ತಗೊಳ್ತಾ ಇದ್ದರೆ ಕೆಲವು ಬಾರಿ ನಿಮಗೆ ಅರ್ಥನೇ ಆಗೋದಿಲ್ಲ, ನಾನು ಯಾಕೆ ಈ ತೀರ್ಮಾನ ತಗೊಂಡೆ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ನಿಮ್ಮ ಆತ್ಮದ ಮೇಲೆ ಅಂದರೆ ಅದರ ಧ್ವನಿಯನ್ನು ಕೇಳಲಿಕ್ಕೆ ನೀವು ಶುರು ಮಾಡಿರ್ತೀರ. ಇದು ಆಗ್ತಾ ಇರೋದು ಗುರುವಿನ ಶರಣದಲ್ಲಿ ಧ್ಯಾನ, ಪೂಜೆ, ಪುನಸ್ಕಾರ, ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಆಳವಾಗಿ ತೊಡಗಿಸಿಕೊಂಡ ಮೇಲೆ ಈ ಜಗತ್ತಲ್ಲಿ ಏನೂ ಇಲ್ಲ, ಇದೊಂದು ಭ್ರಮೆ, ಮಾಯೆ, ಇಲ್ಲಿರೋದೆಲ್ಲ ನಮ್ಮೊಳಗೆ ಇರುತ್ತೆ, ನಮಗೇನು ಬೇಕೋ ಅದನ್ನು ಒಳಗಿನ ಶಕ್ತಿಯಿಂದನೇ ಪಡ್ಕೊಳ್ಬೋದು, ಬದಲಾಯಿಸ್ಬೋದು ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವು ಹೇಗೆ ಅರ್ಥನೇ ಆಗದೇ ಇರೋ ರೀತಿಯಲ್ಲಿ ನಿಮ್ಮ ಒಳಧ್ವನಿಯನ್ನು ಕೇಳಿ ನಿರ್ಧಾರ ತೊಗೊಂಡಿರ್ತೀರಲ್ಲ, ಅದು ಏನಾಗ್ಬೋದು ಅನ್ನೋ ರೀತಿಯಲ್ಲಿ ನಿಮಗೆ ಅನಿಸ್ತಾ ಇರುತ್ತೆ. ಆದರೆ ಅದು ಸರಿಯಾದ ದಾರಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋದಾಗ ಅನಿಸುತ್ತೆ, ಒಳಧ್ವನಿ ನನ್ನನ್ನು ಸರಿಯಾಗಿ ಗೈಡ್ ಮಾಡಿತ್ತು, ಅದು ಗುರುವಿನ ಅರಿವಿನ ಧ್ವನಿಯಾಗಿತ್ತು, ನಾನು ನಂಬಿದ ಭಗವಂತನ ಕೃಪೆಯ ಧ್ವನಿಯಾಗಿತ್ತು ಅನ್ನೋ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಭಗವಂತನ ಕೃಪೆ, ಗುರುವಿನ ಆಶೀರ್ವಾದ ಒಂದು ಸ್ಥಾನದಿಂದ ಬರೋದಿಲ್ಲ, ಗುರುವಿನ ಮಾರ್ಗದರ್ಶನ ಆಗಿರ್ಬೋದು, ಅದು ಒಂದು ಸ್ಥಾನದಿಂದ ಬರೋದಿಲ್ಲ, ಒಂದು ಅನುಭವದಿಂದ ಬರುತ್ತೆ ಅಂತ ಹೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ಈ ಒಂದು ಆಧ್ಯಾತ್ಮಿಕ ಪರಿವರ್ತನೆಯಲ್ಲಿ ನೀವು ಕೋಮಲವಾಗಿರ್ತೀರ, ಆದರೆ ದೃಢವಾದ ವಿಶ್ವಾಸಪೂರ್ಣವಾದ ಕೆಲವು ಎಷ್ಟು ನಿರ್ಧಾರಗಳನ್ನು ತಗೊಂಡು ಆ ಮಾರ್ಗದಲ್ಲಿ ಸಾಕ್ತೀರ. ಅಲ್ಲಿ ಏಳು ಬೀಳುಗಳು ಇರ್ತವೆ, ಆದರೂ ಕೂಡ ನೀವು ತಪ್ಪಾದ ನಿರ್ಧಾರಗಳನ್ನು ತಗೊಂಡು ಅದರಲ್ಲಿ ಸಾಗಬೇಕಾದ್ರೆ ಅದಕ್ಕಿಂತ ಹೆಚ್ಚು ಏಳು ಬೀಳುಗಳು. ಅಲ್ಲಿ ಒಂದು ನೆಲೆ ಅನ್ನೋದು ಕಾಣಿಸ್ತಾ ಇರಲ್ಲ, ದಡ ಅನ್ನೋದು ಕಾಣಿಸ್ತಾ ಇರಲ್ಲ, ಕೇವಲ ಭೌತಿಕ ಮಾಯೆಯಲ್ಲಿ ಮುನ್ನುಗ್ತಾ ಇರ್ತೀರ. ಆದರೆ ಈಗ ಹಾಗಲ್ಲ, ಗುರುವಿನ ನಿರ್ಧಾರದಲ್ಲಿ ನೀವು ಸಾಕ್ತಾ ಇರ್ತೀರ. ಈ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಭಗವಂತನ ಮಾರ್ಗದರ್ಶನ ಸಮಯಕ್ಕೆ ಸರಿಯಾಗಿ ಸಹಾಯವಾಗಿ ಸಿಗ್ತಾ ಇದೆ ಅನ್ನುವುದನ್ನು ಅರ್ಥ ಮಾಡ್ಕೊಂಡಿದ್ದೀರ. ಒಟ್ಟಾರೆಯಾಗಿ ಇಲ್ಲಿ ನೀವು ಅರ್ಧಕ್ಕಿಂತ ಹೆಚ್ಚು ಭಾಗ ಆಧ್ಯಾತ್ಮಿಕತೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡು ನೀವು ಬದಲಾವಣೆಯನ್ನು ಕಂಡುಕೊಳ್ಳುವ ಮೂಲಕ ನಿಮ್ಮ ಕುಟುಂಬವನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನದ ಮೊದಲ ಹೆಜ್ಜೆ ಇಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರತಿಯೊಬ್ಬರ ನೋವು ದುಃಖಕ್ಕೆ ನೀವು ಸ್ಪಂದಿಸ್ತೀರಾ, ಭರವಸೆ ನೀಡುವಷ್ಟು ಸಮರ್ಥರಾಗಿರ್ತೀರಾ, ಆದರೆ ನೀವು ಅದರಲ್ಲಿ ಕಳೆದು ಹೋಗೋದಿಲ್ಲ. ಅಂದರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಗೋದರ ಬೆನಿಫಿಟ್ಸ್ ಏನಪ್ಪ ಅಂದರೆ, ನೀವು ಅದೇ ಜೀವನದಲ್ಲಿರ್ತೀರ, ಅದೇ ಕುಟುಂಬದ ಜೊತೆ ವ್ಯವಹರಿಸ್ತಿರ್ತೀರ, ಅದೇ ಜವಾಬ್ದಾರಿ, ಅದೇ ಕೆಲಸ, ಅದೇ ಒಂದು ಸಂಭಾಳಿಸುವ ಗುಣ ಎಲ್ಲ ಇರುತ್ತೆ. ಆದರೆ ಒಳಗಿನಿಂದ ನೀವು ಮುರಿದು ಹೋಗೋದಿಲ್ಲ, ದುರ್ಬಲತೆಗೆ ಜಾರೋದಿಲ್ಲ, ಆತ್ಮವಿಶ್ವಾಸದಿಂದ ನಿಮ್ಗೆ ಎಲ್ಲವನ್ನ ಸಂಭಾಳಿಸುವ ಒಂದು ದೃಢತೆ ಬಂದಿರುತ್ತೆ. ಯಾವುದನ್ನು ಹೇಗೆ ಮೌನವಾಗ, ಇಲ್ಲ ಅಂದ್ರಲ್ಲಿ ಒಂದು ಯಾವ ರೀತಿ ಪರಿವರ್ತನೆ ತರುವ ಮೂಲಕ ನಾವು ಅದನ್ನು ಸಂಭಾಳಿಸ್ಬೋದು, ಇಲ್ಲ ಮೌನವಾಗಬೇಕಾ, ಇಲ್ಲ ಜಾಗೃತಾವಸ್ಥೆಗೆ ಹೋಗಬೇಕಾ, ಎಲ್ಲದರ ಅರಿವಿನೊಂದಿಗೆ ನೀವು ಕೆಲವು ತೀರ್ಮಾನಗಳನ್ನು ಈಗ ತೊಗೊಳ್ತಾ ಇದ್ದೀರಾ. ಕೆಲವರನ್ನು ಬದಲಾಯಿಸೋಕ್ಕೆ ಆಗ್ತಾ ಇಲ್ಲ ಅಂದರೆ ಮೌನವಾಗಿಬಿಟ್ಟಿದ್ದೀರಾ ಅಂದರೆ ಖಂಡಿತ ಆ ಮೌನ ಅವರಲ್ಲಿ ಖಂಡಿತ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋ ರೀತಿಯಲ್ಲಿ ಅದು ಯಾವುದೇ ರೀತಿ ನೀವು ಸಂಬಂಧದಲ್ಲಿದ್ದೀರೋ ಅಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಇದು ನಿಮ್ಮ ಮನಸ್ಸಿನ ವಾಸ್ತವ ಈಗಿನ ಹೋರಾಟದ ಸ್ಥಿತಿಯಾಗಿತ್ತು. ಅದನ್ನು ನಾನು ಎಲ್ಲ ಕಾರ್ಡ್ಗಳನ್ನು ಒಟ್ಟುಗೂಡಿಸಿ ಈ ಎನರ್ಜಿಯ ಪ್ರಕಾರ ಹೇಳಿದ್ದೀನಿ. ಒಂದೊಂದೇ ಕಾರ್ಡ್ಗಳನ್ನು ನಾನು ಹೇಳಿ ಹೀಗೆ ಹಾಗೆ ಅಂತ ಹೇಳಿದರೆ ಕೆಲವರಿಗೆ ಅರ್ಥ ಆಗಲ್ಲ, ಅದನ್ನು ವಿವರಿಸಿ ಹೇಳಿ ಅದರ ಮೂಲಾಂಶ ಏನಾಗಿರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇದು ಟ್ಯಾರೋ ರೀಡಿಂಗ್ ಅಂದರೆ. ಹಾಗಾಗಿ ನಾನು ಅದನ್ನು ಎಲ್ಲ ಕಾರ್ಡ್ಗಳ ಒಂದು ಎನರ್ಜಿನ ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಈಗಿನ ಎನರ್ಜಿಗೆ ಕನ್ವರ್ಟ್ ಮಾಡಿ ನಿಮ್ಮ ಮನಸ್ಥಿತಿ, ನಿಮ್ಮ ಗೊಂದಲ, ನಿಮ್ಮ ಉದ್ದೇಶ, ನಿಮ್ಮ ಮನಸ್ಸಿನ ಆಳ, ಯಾವ ರೀತಿ ಹೋಗ್ತಾ ಇದ್ದೀರಾ, ಯಾವ ರೀತಿ ತೀರ್ಮಾನ ತಗೊಳ್ಬೇಕು, ಯಾವ ಮಾಯೆಯಲ್ಲಿದ್ದೀರಾ, ಆ ಮಾಯೆಯಿಂದ ಹೊರಗೆ ಬರೋದು ಹೇಗೆ, ಎಲ್ಲವನ್ನ ಯಾವ ರೀತಿ ಗೊಂದಲ ನಿಮ್ಮಲ್ಲಿದೆಯೋ ಅದನ್ನು ಮುಕ್ತವಾಗಿ ನಾನಿಲ್ಲಿ ಎಲ್ಲ ಕಾರ್ಡ್ಗಳ ಎನರ್ಜಿಯ ಪ್ರಕಾರ ವಿವರಿಸ್ತಾ ಹೋಗಿದ್ದೀನಿ. ಈಗಿನ ಎನರ್ಜಿಯ ಪ್ರಕಾರ, ಪ್ರಸ್ತುತ ಎನರ್ಜಿಯ ಪ್ರಕಾರ ಮೊದಲ ನೋಟಕ್ಕೆ ಕಠಿಣವಾಗಿ ಕೆಲವು ವಿಚಾರಗಳು ಕಾಣ್ಬೋದು. ಆದರೆ ಇದರ ಆಳವಾದ ಆಶೀರ್ವಾದವೇನೆಂದರೆ ಇನ್ನೂ ನೋವಿನ ಚಕ್ರ ಮುಗಿಯುವ ಹಂತದಲ್ಲಿದೆ ಅನ್ನುವ ಕೆಲವು ಸೂಚನೆಗಳನ್ನು ಕೊಡ್ತಾ ಇದೆ. ಹಾಗಾಗಿ ನೀವು ಯಾವ ವಿಚಾರದಲ್ಲಿ ತುಂಬ ಒಂದು ನಿರ್ದಿಷ್ಟವಾದ ದೃಢವಾದ ವಿಶ್ವಾಸವನ್ನು ಹೊಂದಿ ಮುಂದೆ ನಡೀತಾ ಇದ್ದೀರೋ ಖಂಡಿತ ಅದರ ಪ್ರಕ್ರಿಯೆ ನಡೀತಾ ಇದೆ. ನೀವು ನಂಬಿಕೆ ಇಟ್ಟು ಮ್ಯಾನಿಫೆಸ್ಟ್ ಮಾಡಿ ಪರಿವರ್ತನೆಯನ್ನು ತಂದುಕೊಳ್ಳುವ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ, ಖಂಡಿತ ವ್ಯರ್ಥ ಆಗೋದಿಲ್ಲ. ಹಾಗೆ ನೀವು ಬಹಳ ದಿನಗಳಿಂದ ಹೊತ್ಕೊಂಡಿರುವ ಭಾರ, ನಿರಾಶೆ, ದ್ರೋಹದ ಅನುಭವ ಅಥವಾ ಮಾನಸಿಕ ಒತ್ತಡ ಈಗ ತನ್ನ ಅಂತಿಮ ಹಂತಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ದೊಡ್ಡದೊಂದು ಬ್ಲೆಸ್ಸಿಂಗ್ ಕಾಣಿಸ್ತಾ ಇದೆ ನಿಮಗೆ. ಹಿಂದಿನ ಗಾಯಗಳು ನಿಮ್ಮನ್ನು ಮುರಿಯಲು ಬಂದಿರಲಿಲ್ಲ, ಅಂದರೆ ಅಂತ್ಯವೂ ಹೊಸ ಆರಂಭದ ಬಾಗಿಲಾಗಿರುತ್ತೆ ಅನ್ನುವ ಒಂದು ಸೂಚನೆಯನ್ನು ಇಲ್ಲಿ ಗುರು ಕೊಡ್ತಾ ಇದ್ದಾರೆ. ನಿಮ್ಮನ್ನು ಹೊಸ ರೂಪದಲ್ಲಿ ಮರುಹುಟ್ಟು ಪಡೆಯಲು ಸಿದ್ಧಪಡಿಸಿದೆ ಅದೇ ಗಾಯಗಳು, ಅದೇ ವಂಚನೆ, ಅದೇ ದ್ರೋಹ ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಮುಂದಿನ ತಿರುವಿನ ಎಚ್ಚರಿಕೆ ಯಾವ ರೀತಿ ನಿಮಗೆ ಸಿಗ್ತಾ ಇದೆ ಅಂದರೆ, ಹಳೆಯ ನೋವುಗಳನ್ನು ಮತ್ತೆ ಮತ್ತೆ ನೆನೆದು ಬದುಕೋದು ಬೇಡ, ನಿಮ್ಮನ್ನು ನೋಯಿಸಿದ ವ್ಯಕ್ತಿ ಅಥವಾ ಪರಿಸ್ಥಿತಿಗೆ ಅತಿಯಾಗಿ ಅವರ ಜೊತೆ ನೀವು ಅಂಟ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಹಳೆಯ ಅಧ್ಯಾಯವನ್ನು ಮುಚ್ಚುವ ಸಮಯ ಕೂಡ ಬಂದಿದೆ ಕೆಲವರ ಎನರ್ಜಿಗೆ. ಸ್ವತಃ ನಿಮ್ಮ ಮೌಲ್ಯವನ್ನು ಕಡಿಮೆ ಮಾಡಿ ನಿಮ್ಮನ್ನು ಅಂದಾಜು ಮಾಡ್ಕೊಳ್ಬೇಡಿ, ಅಂದರೆ ಜಡ್ಜ್ ಮಾಡಬೇಡಿ ನಿಮ್ಮ ಒಂದು ತನವನ್ನು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾಳೆ ಒಂದು ಬಹುದೊಡ್ಡ ತೀರ್ಮಾನವನ್ನು ತಗೊಳ್ಳೋಕ್ಕೆ ಶುರು ಮಾಡಿದರೆ, ಹಾಗೆ ಒಂದು ಬದಲಾವಣೆಯನ್ನು ಕೂಡ ನೀವು ನಿರೀಕ್ಷೆ ಮಾಡಿದರೆ, ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ಸಂತಸ ತಂದಿದೆ, ಒಂದು ಸಮಾಧಾನ ತರ್ತದೆ. ಏನಾಗುತ್ತೋ ಅನ್ನೋ ರೀತಿಯಲ್ಲಿ ನೀವು ಆತಂಕಕ್ಕೊಳಗಾಗಿದ್ರಿ, ಆದರೆ ಈಗ ಆ ಆತಂಕ ಕಡಿಮೆ ಆಗಿದೆ, ಅದನ್ನು ಸಂಭಾಳಿಸಿದೆ ಪರಿಸ್ಥಿತಿಯನ್ನು. ಖಂಡಿತ ಈಗ ನಿಮ್ಮಲ್ಲಿ ಸ್ವಲ್ಪ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗಿ ನಿಮ್ಮಲ್ಲಿ ಪರಿವರ್ತನೆ ತಂದಿದೆ. ನೀವು ಮಾಡಿದ ಕರ್ಮದ ಸೇವೆ ಇದೆಯಲ್ಲ, ಅದು ಯಾರಿಗೋ ದಾನ ಮಾಡಿದ್ರು,
ಗುರುವಿನ ಉಪದೇಶವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ನಂತರ ನೀವು ಮಾಡಿದ ಒಂದು ದಯೆ, ಕರುಣೆ, ಪ್ರೇಮದ ಸೇವೆಯ ಫಲ ಈಗ ನೀವು ಮುಂದಿನ ದಿನಗಳಲ್ಲಿ ಖಂಡಿತ ಅದು ಒಂದು ಪರಿವರ್ತನೆಯ ಮೂಲಕ ಅನುಭವಿಸ್ತೀರ. ಇಲ್ಲಿ ಒಂದು ಎನರ್ಜಿ ನಿಮಗೆ ಭಯ ಹುಟ್ಟಿಸ್ತಾ ಇಲ್ಲ, ಅಂತ್ಯವನ್ನು ಕೂಡ ಸೂಚಿಸ್ತಾ ಇಲ್ಲ. ಒಂದು ಹೊಸ ಆರಂಭದ ಮುನ್ನುಡಿಯನ್ನು, ಕೊನೆಯ ಅಧ್ಯಾಯವನ್ನು ಸೂಚಿಸ್ತಾ ಇದೆ. ಅಂದರೆ ಕೊನೆಯ ಅಧ್ಯಾಯ ಆಗ್ತಾ ಇದೆ, ಹಾಗೆ ಹೊಸ ಅಧ್ಯಾಯದ ಪ್ರಾರಂಭ ಆಗ್ತಾ ಇದೆ ಈಗಿನ ಮನಸ್ಥಿತಿ. ಅಂದರೆ ಈ ಎನರ್ಜಿಯಲ್ಲಿ ನೀವು ಹೀಗೊಂದು ಭಾವನೆಯನ್ನು ಅನುಭವಿಸ್ತಾ ಇರ್ಬೋದು, ಇನ್ನು ನನ್ನಿಂದ ಆಗೋದಿಲ್ಲ ಎಂಬ ಆಯಾಸದ, ಹಾಗೆ ಕೆಲವು ಸಂಬಂಧಗಳು, ಕನಸುಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ನಿರಾಶೆ ಇರ್ಬೋದು. ಹಿಂದೆ ನಡೆದ ಘಟನೆಗಳನ್ನು ಪದೇ ಪದೇ ನೆನೆದು ನೋವನ್ನು ಅನುಭವಿಸ್ತಾ ಇರ್ಬೋದು. ಜನರು ಅರ್ಥ ಮಾಡಿಕೊಳ್ಳಿಲ್ಲ ಅನ್ನುವ ಭಾವನೆ ನಿರಾಶೆಯಾಗಿ ನಿಮ್ಮನ್ನು ಕಾಡ್ತಾ ಇದೆ. ಭಾವನಾತ್ಮಕವಾಗಿ ಅಥವಾ ಮಾನಸಿಕವಾದ ಒಂದು ದಣಿವು ನಿಮ್ಮನ್ನು ಆವರಿಸಿದೆ. ಕೆಲವೊಮ್ಮೆ ಇಲ್ಲಿ ಈ ರೀತಿಯಾದ ಒಂದು ಎನರ್ಜಿ ಕಾಣಿಸ್ಕೊಂಡಾಗ ಜೀವನವೇ ನಿಮ್ಮನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸಿದಂತೆ ಅನಿಸುತ್ತೆ. ಆದರೆ ಇದೇ ಕ್ಷಣದಿಂದ ಹೊಸ ಆರಂಭ ಕೂಡ ಪ್ರಾರಂಭವಾಗಿರುತ್ತೆ. ಅದರ ಅನುಭವ ನಿಮಗೆ ಸ್ವಲ್ಪ ಗಂಟೆಗಳಲ್ಲಾಗಿರ್ಬೋದು, ದಿನಗಳಲ್ಲಿ ಅರ್ಥ ಆಗ್ಬೋದು. ಯಾಕಂದರೆ ಇದು ಕೊನೆ ಹಂತ ಅಂತೇಳಿ ನೀವು ಅಂದ್ಕೊಂಡಿದ್ದೀರ, ಆದರೆ ಇದು ನಿಮ್ಮ ಜೀವನದ ಮೊದಲ ಅಧ್ಯಾಯದ ಹೊಸ ಪ್ರಾರಂಭವಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಕಲಿಸಿದ ಪಾಠ, ನೋವಿನಿಂದ ಜ್ಞಾನ, ಆತ್ಮದಿಂದ ಹೊಸ ಆರಂಭ, ಅಂದರೆ ಅಂತ್ಯದಿಂದ. ಅಂದರೆ ನಿಮ್ಮ ನೋವು, ದುಃಖ, ಸಮಸ್ಯೆ ತನ್ನ ತುದಿಯನ್ನು ತಲುಪಿದೆ. ಈಗ ಚೇತರಿಕೆಯ ಸಮಯ ಎದುರಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲೊಂದು ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಒಂದು ಅಧ್ಯಾಯ ಖಂಡಿತ ಮುಗಿದಿದೆ. ಹಳೆಯ ನೋವುಗಳು ಮುಗಿತಾ ಇದ್ದಾವೆ. ನಿಮಗೆ ಸೇವೆ ಮಾಡದ ಸಂಬಂಧಗಳು ದೂರವಾಗ್ತವೆ. ಅಂದರೆ ಯಾವುದರಿಂದ ನಿಮಗೆ ಅನಗತ್ಯವಾದ ವ್ಯರ್ಥವಾದ ನೋವಾಗ್ತಾ ಇತ್ತೋ ಅಂಥ ಸಂಬಂಧ ಖಂಡಿತ ದೂರ ಆಗುತ್ತೆ. ತಪ್ಪಾದ ನಂಬಿಕೆಗಳು ಕೂಡ ದೂರ ಹೋಗ್ತವೆ. ಅಂದರೆ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ನಿಮ್ಮ ಜೀವನದಲ್ಲಿ ಒಂದು ಅಂತರ ಬಂದಿತ್ತೋ, ಇಲ್ಲ ಒಂದು ತಪ್ಪಾದ ಅಭಿಪ್ರಾಯ ಮೂಡಿ ಕೆಲವೊಂದು ರೀತಿಯಲ್ಲಿ ಮನಸ್ತಾಪಗಳು ಉಂಟಾಗಿದ್ವೋ, ಆ ತಪ್ಪಾದ ಒಂದು ನಂಬಿಕೆಗಳು ಕಡಿಮೆ ಆಗ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಕೆಲವರು ಸತ್ಯವನ್ನು ಒಪ್ಕೊಳ್ಬೋದು, ಇಲ್ಲ ಅಂದರೆ ಆ ಸತ್ಯ ಇನ್ನೊಬ್ಬರ ಮೂಲಕ ನಿಮಗೆ ಎದುರಾಗಿ ವಾಸ್ತವವಾದ ಒಂದು ನಂಬಿಕೆಯ ಮೂಲಕ ನೀವು ಮತ್ತೆ ಆ ಸಂಬಂಧಗಳನ್ನು ಸರಿಪಡಿಸ್ಕೊಳ್ಬೋದು. ಒಟ್ಟಾರೆಗೆ ನಿಮ್ಮಿಬ್ಬರ ಮಧ್ಯೆ ಯಾವ ಒಂದು ಬಿರುಗಾಳಿ ಬೀಸಿತ್ತಲ್ಲ, ಆ ಬಿರುಗಾಳಿ ಈಗ ತಂಗಾಳಿಯಾಗುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಆತ್ಮವನ್ನು ಭಾರವಾಗಿಟ್ಟಿದ್ದ ಕೆಲವು ಸಂಗತಿಗಳು ನಿಧಾನವಾಗಿ ಅವುಗಳನ್ನು ಈಗ ಬಿಡುಗಡೆ ಮಾಡ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಕೊನೆ, ಒಂದು ನೋವಿನ ಅನುಭವ, ಅದು ನಿಮ್ಮ ಕೊನೆ ಅಂತ ಹೇಳಿ ಸೂಚನೆ ಕಾಣಿಸ್ತಾ ಇಲ್ಲ. ಇಲ್ಲಿ ಪುನರ್ಜನ್ಮದ ಮುನ್ನುಡಿ, ಅಂದರೆ ಶುದ್ಧೀಕರಣದ ಒಂದು ಸಮಯವಾಗಿತ್ತು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಗುರು ಹೇಳ್ತಾ ಇದ್ದಾರೆ, ನೀವು ಹಿಡಿದುಕೊಂಡಿರುವ ಹಳೆಯ ನೋವಿನ ಕಥೆಯನ್ನು, ವಂಚನೆಯ ಕಥೆಯನ್ನು ಬಿಟ್ಬಿಡಿ. ಯಾರಾದರೂ ಮಾಡಿದ ನೋವನ್ನು ಹಿಡಿದುಕೊಂಡಿರ್ಬೋದು, ನೀವು ಅದನ್ನು ಬಿಟ್ಬಿಡಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಳೆಯ ವೈಫಲ್ಯವನ್ನು ಇನ್ನೂ ಮನಸ್ಸಿನಲ್ಲಿ ಹೊತ್ತಿಟ್ಕೊಂಡಿರಬಾರ್ದು. ಅಂದರೆ ಯಾವುದೋ ಸೋಲಾಗಿದೆ, ಯಾರಿಂದನೂ ಮೋಸ ಆಗಿತ್ತು, ಅದರಿಂದ ನಿಮಗೆ ಸಾಕಷ್ಟು ನಷ್ಟ ಆಗಿತ್ತು, ಅದನ್ನು ಎಷ್ಟು ದಿನ ಅಂಥೇಳಿ ಮನಸ್ಸಲ್ಲಿ ಇಟ್ಕೊಳ್ತೀರಾ? ಒಂದು ಸಂಬಂಧದ ಅಂತ್ಯವನ್ನು ಕೂಡ ಒಪ್ಕೊಳ್ಳಲು ಕೆಲವೊಂದು ಸಾರಿ ಕಷ್ಟವಾಗಬಹುದು, ಆದರೆ ಒಪ್ಕೊಳ್ಳೇಬೇಕು. ಯಾಕಂದರೆ ಅದು ನಿಮ್ಮಿಂದ ದೂರ ಆಗಿದೆ, ಶಾಶ್ವತವಾಗಿ ದೂರ ಆಗಿರ್ಬೋದು. ಆದರೆ ನೀವು ಆ ಒಂದು ಅಂತ್ಯವನ್ನು ಒಪ್ಕೊಂಡು ಜೀವನವನ್ನು ಮುಂದೆ ತಗೊಂಡು ಹೋಗಲೇಬೇಕು. ಇದು ಒಂದು ಬ್ರಹ್ಮಾಂಡದ ಸಂದೇಶವಾಗಿದೆ. ಬಿಡುವುದರಲ್ಲೇ ಮುಕ್ತಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಕಾಣಬಹುದಾದ ಬದಲಾವಣೆ, ನೀವು ಇಲ್ಲಿ ಯಾವ ರೀತಿ ಒಂದು ಎನರ್ಜಿಯನ್ನು ಕನೆಕ್ಟ್ ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ಆಕರ್ಷಣೆ ಮಾಡ್ತೀರಾ ಅಂದರೆ ಮನಸ್ಸಿನಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಹಾಗೆ ಹಳೆಯ ಭಾರ ಕಡಿಮೆ ಆಗುತ್ತೆ. ಒಂದು ವಿಚಾರದಲ್ಲಿ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದಲೇ ನಿಮಗೆ ನೋವು ಕೊಡ್ತಾ ಇದ್ದ ಒಂದು ಸಮಸ್ಯೆ ವಿಚಾರ, ನಿಮ್ಮವರಿಗಾದ ನೋವು, ಆ ಒಂದು ನೋವಿನಿಂದ ಅವರನ್ನು ಹೊರಗೆ ತಂದಿದ್ದೀರಾ. ಆ ಖುಷಿ ನಿಮ್ಮನ್ನು ತುಂಬ ದಿನದಲ್ಲಿ ಒಂದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಲಿಕ್ಕೆ ಧೈರ್ಯ ಮಾಡಿಕೊಡುತ್ತೆ. ಅಂದರೆ ಒಂದು ಅದು ಅಂತ್ಯನೇ ಕಾಣಲ್ಲ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿದ್ರೆ, ಆದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಗುರುವು ಆ ಸಮಸ್ಯೆಗೆ ಅಂತ್ಯ ಕೊಟ್ಟಿದ್ದಾರೆ. ನಿಮ್ಗೆ ಅನಿಸ್ತು, ನೋವು, ದುಃಖ, ಸಮಸ್ಯೆಯಲ್ಲಿ ನಮ್ಮನೆ ಹಾಕಿಬಿಟ್ರಲ್ಲ ಅನ್ನೋ ರೀತಿಯಲ್ಲಿ, ಈ ರೀತಿ ಪರಿಸ್ಥಿತಿಗೆ ನನ್ನನ್ನು ತಂದು ನಿಲ್ಲಿಸಿದ್ರಲ್ಲ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ. ಆದರೆ ಆ ಪರಿಸ್ಥಿತಿಯಿಂದನೇ ಹೊಸ ಅಧ್ಯಾಯ ಶುರುವಾಗಿದೆ. ಈಗ ನೀವು ಆ ಒಂದು ಸಮಸ್ಯೆಯಿಂದ ಮುಕ್ತವಾಗಿದ್ದೀರಾ. ಹೊಸ ಅವಕಾಶಗಳು ತೆರೆದುಕೊಳ್ತವೆ. ಇನ್ನು ಮುಂದೆ ನಿಮ್ಮೊಳಗಿನ ಶಕ್ತಿ ಮತ್ತೆ ಜಾಗೃತವಾಗುತ್ತೆ. ಅದಕ್ಕೆ ಈಗಿನ ಒಂದು ಸ್ಥಿತಿ ಬದಲಾಗಬೇಕಾಗಿತ್ತು. ಅದು ನಿಮ್ಮ ಒಂದು ಯಾವುದೋ ಒಂದು ಹಳೆಯ ನೋವನ್ನು ನೀವು ಬಿಡುಗಡೆ ಮಾಡ್ಕೊಳ್ಬೇಕಾಗಿದೆ. ಅದು ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು. ಅಂದರೆ ಒಂದು ಟ್ರೀಟ್ಮೆಂಟ್ ತಗೊಳ್ಳುವ ಮೂಲಕ ಆಗಿರ್ಬೋದು, ಇಲ್ಲಾಂದರೆ ಒಂದು ಬಿಡುವ ಮೂಲಕ ಆಗಿರ್ಬೋದು, ಕೆಲವು ಜನರ ಮಾತುಗಳನ್ನು. ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ. ಈಗ ಎಲ್ಲವೂ ಕತ್ತಲೆಯಂತೆ ಕಂಡರೂ ಕೂಡ ಇಲ್ಲಿ ದೂರದಲ್ಲಿ ಸೂರ್ಯೋದಯ ಈಗಾಗಲೇ ಆರಂಭವಾಗಿದೆ ಅನ್ನುವ ಅನುಭವ ಕೂಡ ನಿಮಗೆ ಕೊಟ್ಟಿದೆ ಈ ಒಂದು ಸಮಯ. ನಡೆದದ್ದನ್ನು ಒಪ್ಕೊಳ್ಳಿ. ನಿಮ್ಮನ್ನು ನೋಯಿಸಿದ ಅನುಭವಗಳಿಂದ ಪಾಠ ಕಲೀರಿ. ವಿಶ್ರಾಂತಿಯನ್ನು ನಿಮ್ಮ ದೇಹಕ್ಕೆ, ಮನಸ್ಸಿಗೆ ಕೊಡಲೇಬೇಕು. ಮನಸ್ಸನ್ನು ಬಲವಂತವಾಗಿ ಮುಂದೆ ತಳ್ಳಬೇಡಿ. ಹೊಸ ಆರಂಭಗಳಿಗೆ ಹೃದಯವನ್ನು
ಮುಕ್ತವಾಗಿ ಪ್ರೇಮದಿಂದ ತೆರೆಯಿರಿ ಅನ್ನೋ ರೀತಿಯಲ್ಲಿ ಗುರು ಸಜೆಷನ್ ಕೊಡ್ತಾ ಇದ್ದಾರೆ. ಒಂದು ಅಧ್ಯಾಯ ಮುಗಿದಿದೆ, ನೋವು ತನ್ನ ಗರಿಷ್ಠ ಹಂತವನ್ನು ತಲುಪಿತ್ತು, ಈಗ ಚೇತರಿಕೆ, ಬಿಡುಗಡೆ ಮತ್ತು ಹೊಸ ಉದಯದ ಸಮಯ ಬಂದಿದೆ. ಇಂದಿನ ಕತ್ತಲೆ ನಾಳೆಯ ಬೆಳಕಿಗೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಕೊನೆಯ ಸಂದೇಶ, ಅಂದರೆ ಈ ಕಾರ್ಡಿನ ಎನರ್ಜಿಗೆ ಇಲ್ಲೊಂದು ಕೊನೆಯ ಸಂದೇಶ ಸಿಕ್ಕಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದ ಕೆಲವು ವಿಚಾರಗಳು ಈಗ ನಿಧಾನವಾಗಿ ಸ್ಪಷ್ಟವಾಗಲು ಆರಂಭಗೊಂಡಿವೆ ಅನ್ನೋ ರೀತಿಯಲ್ಲಿ ಬರ್ತಿದೆ. ಹೊಸ ಅವಕಾಶಗಳ ದ್ವಾರ ಖಂಡಿತ ತೆರೀತಿದೆ. ನಿಂತಿದ್ದ ಕೆಲಸಗಳಲ್ಲಿ ಚಲನೆಯನ್ನು ಕಾಣ್ಬೋದು. ಹೊಸ ಕಲಿಕೆ, ಉದ್ಯೋಗ, ವ್ಯವಹಾರ ಅಥವಾ ವೈಯಕ್ತಿಕ ಬೆಳವಣಿಗೆಯ ಅವಕಾಶಗಳು ಖಂಡಿತ ಎದುರಾಗ್ತದೆ. ನಾನು ಮಾಡಬಲ್ಲೆ ಎಂಬ ವಿಶ್ವಾಸ ಮತ್ತೆ ಬಲವಾಗುತ್ತೆ. ಹಿಂದೆ ಇದ್ದ ನಿರಾಶೆ ಅಥವಾ ಗೊಂದಲ ಕಡಿಮೆ ಆಗುತ್ತೆ. ನಿಮ್ಮ ನಿರ್ಧಾರಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆ ನಿಮಗೆ ಸಿಗುತ್ತೆ. ನಿಮ್ಮ ಗುರಿಯ ಕಡೆ ಗಮನ ಕೇಂದ್ರೀಕರಿಸಲು ಗುರುವಿನ ಮಾರ್ಗದರ್ಶನ ಹಾಗೆ ಒಂದು ಸಕಾರಾತ್ಮಕ ಎನರ್ಜಿ ಕೂಡ ನಿಮಗೆ ಕನೆಕ್ಟ್ ಆಗುತ್ತೆ. ನಿಜವಾದ ಬೆಂಬಲ ನೀಡುವವರು ಯಾರು ಎಂಬುದು ನಿಮಗೆ ಸ್ಪಷ್ಟವಾಗುತ್ತೆ. ಮುಂದಿನ ದಿನಗಳಲ್ಲಿ ಕೆಲವು ಸಂಬಂಧಗಳು ಗಟ್ಟಿಯಾಗ್ಬೋದು, ಕೆಲವು ದೂರವಾಗ್ಬೋದು, ಆದರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇವತ್ತಿನ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿ, ಗೈಡ್ ಮಾಡಿ, ಗುರುವಿನ ಮಾರ್ಗದರ್ಶನದೊಂದಿಗೆ ನೀವು ಮುಂದೆ ಸಾಗಲಿಕ್ಕೆ ಏನಾದರೂ ಪ್ರೇರಣೆ ನಿಮಗೆ ಸಿಕ್ಕಿದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.